ಎಷ್ಟು ಸೆಲ್ಫ್ ಆಗಿ ಮುಸ್ಲಿಗೆ ಸಕ್ಕರೆ ಹಾಕ್ತವ್ರೆ. ಏನ್ರಪ್ಪ ಬರೀ ಸಕ್ಕರೆ ಹಾಕಕ್ ಬರ್ತಿದ್ರಿ ಅಂತ ನೋಡ್ತಾ ಇದ್ದೀರಾ? ನಿಮ್ ಜೀವನ ಚೆನ್ನಾಗಿರ್ಲಿ ಅಂತ ಯಾರು ಆಸೆ ಪಡ್ತಾರ ಇಲ್ವೋ, ಆದ್ರೆ ನಾನ್ ಮಾತ್ರ ಆಸೆ ಪಡ್ತೀನಿ. ನಾಳೆ ನೀವ್ 3 ಜನ ರಜಾ ಹಾಕಿ 2 ಹೊತ್ತು ಊಟಕ್ಕೆ ನೀವ್ ಇಲ್ಲಿಗೆ ಬರ್ಬೇಕು. ಏನ್ ವಿಶೇಷ ಬಿಟ್ರೆ? ವಿಶೇಷ ಇದೆ ಹೇಳಿ. ಅದೇನಂದ್ರೆ ನಾಳೆಗೆ ಈ ಮೆಸ್ ಓಪನ್ ಮಾಡಿ 10 ವರ್ಷ ಆಯ್ತು. ಮೆಸ್ ಓಪನಿಂಗ್ ದಿನಾನು ನೀವು 3 ಜನನೂ ಬಂದಿದ್ರಿ. ಆದ್ರೆ ಈ ಮೆಸ್ಸಿಗೆ ಬರೋರಲ್ಲಿ 1 ವರ್ಷ 2 ವರ್ಷ 3 ವರ್ಷ ಆಗ್ತಿದ್ದಾಗೆ ಸಂಸಾರಸ್ಥರಾಗಿ ಮಳೆ ತೊಟ್ಕೊಳಕ್ಕಾಗಿ ಬದಲಾಗ್ತಿದ್ರು. ಆದ್ರೆ ನೀವು 3 ಜನ ಮಾತ್ರ ಬದಲಾಗ್ಲಿಲ್ಲ. ಅದು ಅಲ್ಲದೆ ನಾಳೆ ಸತ್ಯನಾರಾಯಣ ಪೂಜೆ ಇದೆ. ಅಲ್ಲದೆ ನೀವು 3 ಜನ 2 ಹೊತ್ತು ಬರುವಂತ ಅತಿಥಿಗಳಾಗ್ಬೇಕು ಅಂತ ನನ್ನ ಆಸೆ. ಬಟ್ರೆ 2 ಹೊತ್ತೇನು, ಆಫೀಸಿಗೆ ರಜಾ ಹಾಕಿ 3 ಜನ 3 ಹೊತ್ತು ಇಲ್ಲೇ ಇರ್ತೀವಿ. ಸಂತೋಷ. ನಾಳೆ ದುಡ್ಡು ಇಲ್ಲ, ಕೂಪನ್ನೂ ಇಲ್ಲ, ಖಂಡಿತ ಬರ್ಬೋದು. ಬಟ್ರೆ ಒಂದ್ ಕೆಲ್ಸ ಮಾಡಿ, ಸತ್ಯನಾರಾಯಣ ಪೂಜೆನ ಇನ್ನು 2 ದಿನ ಇಟ್ಕೊಳ್ಳಿ. ಊಟ ಸಿಗುತ್ತಾನೋ? ಅಷ್ಟೇ ತಾನೆ. ಅದ್ರಲ್ಲೇನಿದೆ, ನೀವು 10 ವರ್ಷದಿಂದ ಕೊಟ್ಟಿದ್ರಲ್ಲ ದುಡ್ಡು, ಅದ್ರಲ್ಲಿ 1-2 ಹೊತ್ತು ಊಟ ಹಾಕಿದ್ರೆ 1 ಗಂಟೆ ಹೋಗುತ್ತೆ. ಅದ್ ಸರಿ. ಅಳೋಗ್ ಬನ್ನಿ. ನಾನು ಒಂದ್ ಮಾತಾಡ್ಬೇಕು ಅಂತ ಅನ್ಕೊಂಡಿದೀನಿ, ಕೇಳಿ. ಬಹಳ ದಿವಸದಿಂದ ನನಗೊಂದು ಆಸೆ ಇತ್ತು, ಆದ್ರೆ ಸಮಯ ಕೂಡ ಬಂದಿರ್ಲಿಲ್ಲ. ಆದ್ರೆ ಈಗ ಕೂಡ ಬಂದಿದೆ. ಅದೇನಂತ ಹೇಳಿ, ಇಲ್ಲಿ ಬಂದವರೆಲ್ಲ ಮದುವೆ ಆಗಿ ಮಕ್ಳಾಗಿ ನೆಮ್ಮದಿಯಿಂದ ಸಂಸಾರ ಮಾಡ್ಕೊಂಡಿದ್ದಾರೆ. ಆದ್ರೆ ನೀವು 3 ಜನ ಮಾತ್ರ ಯಾಕೆ ಇನ್ನು ಹಂಗೆ ಇದ್ದೀರಾ? ಬ್ರಹ್ಮಚಾರಿ ಆಶ್ರಮ ಸೇರ್ಕೊಳ್ಳಲ್ಲ ಅಂತ ತೀರ್ಮಾನ ಮಾಡಿದೀರಾ? ಹಾಗೇನಿಲ್ಲ ಬಂದ್ರೆ, ಸನ್ಯಾಸಿ ಆಗ್ಬೇಕಂದ್ರೂ ಗೃಹಸ್ಥಾಶ್ರಮ ಕಾಲಿಟ್ಟಿರ್ಬೇಕಲ್ವಾ? ಮತ್ತೆ ತಡ. ಭಟ್ರೆ, ನಾವು 3 ಜನ ಸ್ನೇಹಿತರು ಒಟ್ಟಿಗೆ ಆಡಿ ಬೆಳೆದು ಗೃಹಸ್ಥಾಶ್ರಮ ಕಾಲಿಟ್ಟ ಮೇಲೆ ಸ್ನೇಹದ ಕೊಂಡಿ ಕಳಚುತ್ತಂತೆ. ಅದಕ್ಕೆ ನಾವು ಮದುವೆನ ಒಟ್ಟಿಗೆ ಒಂದೇ ಮಂಟಪದಲ್ಲಿ ಮಾಡ್ಕೋಬೇಕಂತ ತೀರ್ಮಾನ ಮಾಡಿದೀವಿ. ಆದ್ರೆ ಎಷ್ಟೋ ಸಂಬಂಧಗಳು ಬಂದು ನಮ್ಮ ತೀರ್ಮಾನ ನೋಡಿ ಕುದುರ್ಲಿಲ್ಲ. ಬರುತ್ತೆ ಭಟ್ರೆ, ಬರುತ್ತೆ. ಸಂಸಾರ ಅಂದ್ಮೇಲೆ ಹೆಂಡತಿ ಮಕ್ಕಳು ಇದ್ದಿದ್ದೇ ಅಲ್ವಾ? ಓಹ್ ಭಲೆ ಭಲೆ. ನನಗೇನಾದ್ರೂ 3 ಜನ ಹೆಣ್ಮಕ್ಳು ಇದ್ದಿದ್ರೆ ನಾನ್ ನಿಮಗೆ ಕೊಟ್ಟು ಮದುವೆ ಮಾಡ್ತಿದ್ದೆ. ಒಂದೇ ಮಂಟಪದಲ್ಲಿ ನಿಮ್ ಸ್ನೇಹ ಗಟ್ಟಿಯಾಗಿರ್ಲಿ ಅಂತ ಆಶೀರ್ವಾದ ಮಾಡ್ತಿದ್ದೆ. ಬಟ್ರೆ ಟ್ರೈ ಮಾಡಿ, ಕಾಯ್ತಿರ್ತೀವಿ. ಒಳಗಡೆ ನಿಮ್ ಆಂಟಿ ಅಡಿಗೆ ಮಾಡ್ತಿದ್ದಾರೆ. ಅವ್ರೇನಾದ್ರೂ ಈ ಮಾತನ್ನ ಕೇಳಿಸ್ಕೊಂಡ್ಬಿಟ್ರೆ ಮಕ್ತೆಕಾಯಿ ತಂದು ಮೂಕಕ್ ಸುಟ್ಟು ಬಿಡ್ತಾರೆ. ಬಟ್ರೆ ಅದೆಲ್ಲ ಇರ್ಲಿ, ನಿಮ್ ಮಗ ಯಾವತ್ತು ಉಡುಪಿನ ಬರೋದು? ಅವನು ಬರೋದು ಇನ್ನು 2 ವರ್ಷ ಅಪ್ಪ. ಹೌದಾ? ಅವನ್ ಕಲ್ತಿರೋ ಕಸಬೆ ಬೇರೆ ಕಣಪ್ಪ. ಈ ಎಂಜಿಲ್ ಲೋಟ ತಟ್ಟೆ ಬಟ್ಲು ಇದನ್ನೆಲ್ಲ ತೊಳಕ್ ಯಾಕೆ ಬರ್ತಾನೆ ಹೇಳವನು? ಎಲ್ಲ ನಾವು ಮಾಡಿದ ಕರ್ಮ ನಾವು ಮಾಡ್ಲೇಬೇಕಲ್ವಾ? ಏನ್ ಮಾಡೋದು? ಕರೆಕ್ಟ್ ಕರೆಕ್ಟ್. ಚೆನ್ನಾಗಿತ್ತಲ್ಲ ಊಟ? ಒಳ್ಳೆ ಊಟ. ಏನು ಹಾಕೂತಿದ್ಯಾ? ಊಟ ಮಾಡಿದ್ರು ಹೀಗಿದೆಯಲ್ಲೋ? ಶಿವು, ಏನು ನನ್ಗೊಂದು ಅನುಮಾನ ಕಣೋ. ಆಗಳಪ್ಪ, ಉಪ್ಪಿನಕಾಯಿ ಉಪ್ಪು ಕಡಿಮೆ ಆಗಿತ್ತೇನೋ? ಅಲ್ಲ ಕಣೋ, ನಾವು 3 ಜನನು ಒಂದೇ ಸಾರಿಗೆ ಮದುವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ವಲ್ಲ, ಅದು ಸರಿನೋ ತಪ್ಪು? ಯಾಕಪ್ಪ, ಒಟ್ಟಿಗೆ ಆಗಲ್ಲ ಅಂತ ಡೌಟ್ ಏನಾದ್ರು ಬಂತ? ಲೋ, ನಿನಗೆ ಅರ್ಜೆಂಟ್ ಇದ್ರೆ ಮಾಡ್ಕೊಂಡ್ಬಿಡು. ಅಲ್ವೋ? ಯಾಕೋ ಭಟ್ರ ಹತ್ರ ಮಾತಾಡೋದಕ್ಕೆ ಮನಸ್ಸು ಮಂಗ ಆಯ್ತಾ? ಅಲ್ಲ, ಹೇಳಿದೆ ಅಷ್ಟೇ. ಇಷ್ಟ ದಿನ ಅದೇ ಕಂಡೀಷನ್ ಫಾಲೋ ಮಾಡ್ತಿದ್ವಿ, ಏನು ಸಾಲ್ವ್ ಆಗ್ಲಿಲ್ಲ. ನಮ್ ಫ್ರೆಂಡ್ಶಿಪ್ ಕಂಡೀಷನ್ ಅಲ್ಲಿ ವೀಕ್ ಇದೆಯಾ ಅಂತ. ಅದು ವೀಕ್ ಇಲ್ಲ, ನೀನ್ ವೀಕ್ ಇದೆಯಾ ನೋಡೋ. ನಿನಗೆ ಇಷ್ಟ ಇತ್ತು ಅಂದ್ರೆ ಲಾಸ್ಟ್ ಮಂತ್ ನೋಡಿದ್ದಲ್ಲ ಹುಡುಗಿನ, ಆ ಹುಡುಗಿನ ಮದುವೆ ಆಗು. ಬೇಕಾದ್ರೆ ನಾನ್ ಸಪೋರ್ಟ್ ಮಾಡ್ತೀನಿ. ನನಗ್ ಮದುವೆ ಅರ್ಜೆಂಟ್ ಇಲ್ಲ ಕಣೋ, ನಮ್ ಕಂಡೀಷನ್ ಅಲ್ಲಿ ವೀಕ್ ಇದೆಯಾ ಅಂತ. ಅಲ್ಲ, ಅದು ಸಾಧ್ಯನಾ ಅಂತ ಕ್ಲಿಯರ್ ಮಾಡ್ಕೊಂಡೆ ಅಷ್ಟೇ. ಲೋ ದಡ್ಡ, ಅಂತದೇನು ಇಲ್ಲ ನೋಡು. ನಿನಗೆ ಅರ್ಜೆಂಟ್ ಇದ್ರೆ ಮದುವೆ ಮಾಡ್ಕೋ, ಆದ್ರೆ ನಾನು ವಿಶ್ವ ಮಾತ್ರ ಒಂದೇ ಮುಹೂರ್ತದಲ್ಲಿ ಒಂದೇ ಮಂಟಪದಲ್ಲಿ ಮದುವೆ ಆಗೋದು. ಏನಪ್ಪ? ಆಯ್ತಪ್ಪ, ಅಷ್ಟೊಂದು ಎಕ್ಸೈಟ್ ಆಗ್ಬೇಡಿ. ನನಗೆ ಇನ್ನೊಂದು ಡೌಟು. ತೇರಿಕೆ ಕೆತ್ಗಳಿಗೆ ಸರಿ ಇಲ್ಲಪ್ಪ. ನೀ ಸುಮ್ನೆ ಇರೋ. ನೀನ್ ಇದೇ ತರ ಮಾತಾಡ್ತಾ ಇದ್ರೆ ಬಟ್ಟೆನ ವಾಷಿಂಗ್ ಮಿಷನ್ ಹಾಕ್ತಾರಲ್ಲ, ಅದೇ ತರ ನಿನ್ ಮನಸ್ಸನ್ನ ವಾಷಿಂಗ್ ಮಿಷನ್ ಹಾಕಿ ವಾಶ್ ಮಾಡಿ ಇಟ್ಬಿಡ್ತೀನಿ ಅಷ್ಟೇನೆ. ಬೈಬೇಡ್ರು, ನಾನ್ ಹೇಳೋದ್ರಲ್ಲಿ ಲಾಜಿಕ್ ಇದೆ ಕಣ್ರು, ಅರ್ಥ ಮಾಡ್ಕೊಳ್ರು. ಲೋ, ಇವತ್ತು ಯಾಕೋ ಇವ್ನ್ ಡೌಟು ಅನ್ನೋದು ನೋಡ್ತಾ ಇದ್ರೆ ಇವ್ನ್ ಬಹಳ ಅರ್ಜೆಂಟ್ ಅಲ್ಲಿ ಇರುವಾಗಿದೆ. ಏನಪ್ಪ ನಿನ್ ಲಾಜಿಕ್? ನೋಡ್ರಪ್ಪ, ಪ್ರತಿಯೊಂದು ಮದುವೆಲೂ ಅವ್ರ ಹೆಸರು, ಗಂಡು ಹೆಣ್ಣು ಅಂತ ಜಾತಕ ನೋಡಿ ಲೆಕ್ಕಾಚಾರ ಹಾಕ್ತಾರೆ. ಇಬ್ಬರಿಗೂ ಒಳ್ಳೆ ದಿವಸ ನೋಡಿ ಮುಹೂರ್ತ ಇಡ್ತಾರೆ. ನಮ್ಮೂರ್ ಜನಕ್ಕೂ ಒಂದೇ ದಿನ ಮದುವೆ, ಒಂದೇ ದಿನ ಮುಹೂರ್ತ, ಇದೆಲ್ಲ ಸರಿ ಹೋಗುತ್ತಾ ಅಂತ. ಡೌಟ್ ಕ್ಲಿಯರ್ ಮಾಡಪ್ಪ. ನನ್ನ ಮಗನೇ, ಹೇಳ್ತೀನಿ ಕೇಳು. ಜಾತಕನ ಲೆಕ್ಕಾಚಾರ ಹಾಕಿ ದಿನಗಳಿಗೆಲ್ಲ ನೋಡ್ಬಿಟ್ಟು ಮದುವೆ ಆಗ್ತಾರಲ್ಲ, ಅವ್ರು ಯಾರಪ್ಪ ಚೆನ್ನಾಗಿದ್ದಾರೆ?
ಲವ್ ಮಾಡಿದವರು ಯಾವತ್ತೋ ಒಂದಿನ ಯಾವ್ದೋ ಮುಹೂರ್ತದಲ್ಲಿ ಮದುವೆ ಆದರೂ ಹಾಳಾಗ್ತಾರೇನೋ. ಜೀವನದಲ್ಲಿ ಏನೇನ್ ಆಗ್ಬೇಕು ಅದು ಆಗತ್ತೆ ಅಷ್ಟೇ. ನೋಡು, ಅಷ್ಟ್ರ ಮೇಲೂ ನಿನ್ ಏನಾದ್ರು ಡೌಟ್ ಇತ್ತು ಅಂದ್ರೆ ಜಾತಕ ತೋರಿಸಿ ಮುಹೂರ್ತ ಫಿಕ್ಸ್ ಮಾಡ್ಕೊಂಡು ನೀನ್ ಮದುವೆ ಮಾಡ್ಕೊ. ಲೋ, ಮನಸ್ಸಿನ ಮುಂದೆ ಯಾವ ಮುಹೂರ್ತನ ಮುಖ್ಯ ಅಲ್ಲ ಕಣ, ಜೊತೆಯಾಗಿ ಹೊಂದ್ಕೊಂಡು ಬಾಳ್ವೆ ಮಾಡ್ಬೇಕು, ಅದು ಮುಖ್ಯ. ಲೋ, ಇದ್ಯಾಕೋ ವರ್ಕೌಟ್ ಆಗಿ ಕಾಣ್ತಾ ಇಲ್ಲ ಕಣ. ನೋಡಪ್ಪ, ಇನ್ನೊಂದು ಆಪ್ಷನ್ ಕೊಡ್ತೀನಿ. ಏನು? ನಾವು ಆ ಬ್ರೋಕರ್ ಹತ್ರ ಹೋಗೋಣ, ನಮ್ಗೆ ಈ ತರ ಆಗತ್ತಂತ ಕೇಳೋಣ. ಅಕಸ್ಮಾತ್ ಆಗಲ್ಲ ಅಂತಂದ್ರೆ ನಮ್ ಕಂಡೀಷನ್ ಅಲ್ಲೇ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳೋಣ. ಓಕೆನಾ? ಆಯ್ತು. ಈ ದಡ್ಡ ರೈಸ್ ಮಾಡ್ತಾರೋ ಮ್ಯಾಟ್ರ್ ನೋಡಿದ್ರೆ ನಮ್ಮ ಮ್ಯಾರೇಜ್ ಪಾಲಿಸಿನ ಏರುಪೇರು ಮಾಡಂಗ್ ಕಾಣಿಸುತ್ತೆ. ಏಯ್ ನಡಿ. ಹಾಗಲ್ಲ ಕಣ, ಡೌಟ್ ಕ್ಲಿಯರ್ ಮಾಡ್ಕೊಳ್ಳೋದು ತಪ್ಪ ಹೇಳು. ನಿನಗೆ ಇನ್ನೊಂದು ಡೌಟ್ ಶುರುವಕ್ಕಿಂತ ಮೊದಲೇ ಎಸ್ಕೇಪ್ ಆಗೋಣ. ಏಯ್, ಏನು ತಲೆ ತಗ್ಸ್ಕೊಂಡ್ ಕೂತಿದೀಯಾ? ಏನ್ ಪಂಚಾಂಗ ನೋಡ್ತಾ ಇದೀಯಾ? ನಿನಗಿನ್ನ ತಲೆಯಿಂದ ಡೌಟ್ ಹೋಗಿಲ್ವಾ? ಇವನೊಬ್ಬ. ಅವನ್ ಡೌಟು ಅವನ್ ತಲೆಯಲ್ಲಿ ಹಾಗೆ ಇರ್ಲಿ, ಆದ್ರೆ ನಾವು 3 ಜನ ಮಾತ್ರ ಯಾವುದೇ ಕಾರಣಕ್ಕೂ ನಮ್ ನಿರ್ಧಾರನ ಬದಲಾಯಿಸುವ ಹಾಗಿಲ್ಲ. ಲೋ, ಅಣ್ಣ ತಮ್ಮಂದಿರು ಬೆಳಿತಾ ಬೆಳಿತಾ ದಾಯಾದಿಗಳಾಗ್ಬೋದು, ಆದ್ರೆ ನಾವು 3 ಜನ ಫ್ರೆಂಡ್ಸ್ ಮಾತ್ರ ಯಾವುದೇ ಕಾರಣಕ್ಕೂ ಬದಲಾಗುವಾಗಿಲ್ಲ. ಸಾಯ ತನಕ ಹೀಗೆ ಇರ್ಬೇಕಣೋ, ಇದೇ ನಮ್ ರೂಲ್ಸು. ಏನೋ ವಿಶ್ವ, ಅವನಿಗೆ ಹೇಳ. ಲೋ ವಿನೋದ, ಅರ್ಥ ಆಯ್ತೇನೋ? ನನ್ನ ಅನುಭವದಲ್ಲಿ ಹೇಳ್ಬೇಕು ಅಂದ್ರೆ ಜೀವನದಲ್ಲಿ ನಾನು ಎಷ್ಟು ಜನರು ನೋಡಿರ್ಲಿಕ್ಕಿಲ್ಲ ಕಣ್ರಯ್ಯ. ಜೇನು ಕೂಡ ಆಗಿದ್ದ ಮನೆ ತೂತು ಮಡಿಕೆ ಆಗಿದೆ. ಕೇರಂ ಬೋರ್ಡ್ ಪಾನ್ ತರ ಎಲ್ಲಾ ಚಿಲ್ಲಾಪಿಲಿ. ಅಂತದ್ರಲ್ಲಿ 3 ಜನ ಹೀಗೆ ಆಡೋದ್ ನೋಡಿದ್ರೆ ನನಗೆ ಯಾಕೋ ಅನುಮಾನ ಕಣ್ರೆ. ರೀ ಸೀನಪ್ಪನವ್ರೆ, ನಾವಿರೋದೇ ಹೀಗೆ. ಆತರ ಇರ್ಬೇಕು, ಈ ತರ ಇರಬಾರ್ದಂತ ಏನ್ ರೂಲ್ಸ್ ಇದೆಯೇನ್ರಿ? ರೀ, ನಮ್ಮ ಸ್ನೇಹ ನೋಡಿ ಸಂತೋಷ ಪಡ್ರಿ. ಅದು ಬಿಟ್ಟು ತೂತು ಮಡಿಕೆ ಜೇನುಳ ಅಂತ ಬುಡ್ಬುಡ್ ಕೇಳಿಸ್ಬೇಡಿ, ಕಚ್ಚು ಬಿಡ್ತೀವಿ. ವಿಶ್ವ, ನಿನಗೆ ಆತರ ಜಾಸ್ತಿ, ಅನುಭವ ತುಂಬಾ ಕಮ್ಮಿ. ನಾನ್ ಹೇಳೋದೇನು ಅಂದ್ರೆ, ರೀ ಸೀನಪ್ಪನವ್ರೆ, ನಿಮಗೆ ಅನುಭವ, ನಮಗೆ ಆತರ ಜಾಸ್ತಿ. ಅಲ್ಲ ರೀ, ನಮ್ಮ ಸ್ನೇಹದ ಬಗ್ಗೆ ನಿಮಗೆ ಯಾಕೆ ಅನುಮಾನ? ಈಗಿನ ಕಾಲದಲ್ಲಿ ರಕ್ತ ಹಂಚ್ಕೊಂಡವ್ರೆ ಜೊತೆಲಿ ಇರಲ್ಲ, ಅದಕ್ಕೆ ನನಗೆ ಅನುಮಾನ ಕಣಯ್ಯ. ಅದು ರಕ್ತ ಸಂಬಂಧ, ಆದ್ರೆ ನಮ್ದು ಸ್ನೇಹ ಸಂಬಂಧ. ಮಿಸ್ಟರ್ ಸೀನಿಯರ್ ಸೀನಪ್ಪ, ಪ್ರಪಂಚದಲ್ಲಿ ಬ್ಲಡ್ಗೆ ಕ್ಯಾನ್ಸರ್ ಬರ್ಬೋದು, ಆದ್ರೆ ನಮ್ ಫ್ರೆಂಡ್ಶಿಪ್ಗೆ ಕ್ಯಾನ್ಸರು ಬರಲ್ಲ, ಸಾವು ಬರಲ್ಲ. ನಾವು ಕೊನೆ ತನಕ ಹೀಗೆ ಇರ್ತೀವಿ. ಈಗ ಈ ಮಾತು ಹೇಳ್ತಾ ಇದ್ದಾರ, ನಾವು ಒಪ್ಕೊಳ್ತೀನಿ. ನಾಳೆ ಮದುವೆ ಆದ್ಮೇಲೆ ಹೆಣ್ಮಗಳು ಮನೆಗೆ ಬಂದಾಗ ಹುಳಿ ಹಿಂಡಿ ಉಪ್ಪು ಖಾರ ಹಾಕಿ ರುಬ್ಬಿ ಸುಖ ಸಂಸಾರದಲ್ಲಿ ಹಾಲ ಎಪ್ಸಲ್ಲ ಅಂತ ಏನು ಗ್ಯಾರಂಟಿ? ಈಗಿನ ಕಾಲದ ಹುಡುಗರಿಗೆ ಕಂಪ್ಯೂಟರ್ ಬಿಟ್ರೆ ಅನುಭವ ತುಂಬಾ ಕಮ್ಮಿ. ಮಿಸ್ಟರ್ ಸೀನಿಯರ್, ಕಂಪ್ಯೂಟರ್ ಇರೋದು ಕೆಲಸ ಮಾಡೋದಕ್ಕೆ, ಸಂಸಾರ ಮಾಡೋದಕ್ಕಲ್ಲ. ಸೀನಪ್ಪನವ್ರೆ, ಕಂಪ್ಯೂಟರಿಗೆ ವೈರಸ್ ಅಟ್ಯಾಕ್ ಆಗಬಹುದು, ಆದ್ರೆ ನಮ್ಮ ಸ್ನೇಹಕ್ಕೆ ನೋ ವೈರಸ್ ನೋ ಅಟ್ಯಾಕ್. ಅಲ್ಲಿವರೆಗೂ ಬದುಕಿದ್ರೆ ತಾನೆ ಯಾವ ವೈರಸ್ ಅಟ್ಯಾಕ್ ಆಗುತ್ತೋ ಏನೋ. ಏನೋ ಅಂದಾಗಿತ್ತು, ನಿಮ್ಗಾಗಿರೋ ಅನುಭವ ಅಂತದ್ದು ಅಂದೆ. ಪ್ರೂವ್ ಮಾಡ್ತೀವ್ರಿ. ಏಯ್ ಹೇಳು, ನಿನ್ನಿಂದನೇ ಉದ್ಭವ ಆಗಿರೋದು, ಹೇಳು. ಅವನೇನೋ ಹೇಳ್ತಾನೆ. ಮಿಸ್ಟರ್ ಸೀನಿಯರ್, ನಾವು ಮದುವೆ ಆಗಿ 10 ವರ್ಷ ಆದ್ಮೇಲೆ ನಿಮ್ಮನ್ನ ನಮ್ಮನೆ ಕರಿತೀವಿ, ಆಗ್ಲಾದ್ರೂ ಒಪ್ಕೋತೀರಾ? ಓ ಡೆಫಿನೆಟ್ಲಿ. ಥ್ಯಾಂಕ್ ಯು. ಈ ಮೌನವ ತಾಳೆನು. ಮೈ ಡಿಯರ್ ಫ್ರೆಂಡ್ಸ್, ಸುನಾಮಿ ಬಗ್ಗೆ ಎಚ್ಚರದಿಂದಿರಲು ನಮ್ಮ ಆಫೀಸ್ ಸೀನಿಯರ್ ಸೀನಪ್ನವರು ಬಾಯ್ ಬಡ್ಕೊಂಡ್ರು ತಮ್ಮ ಕಚೇರಿಲಿ ಅಂತ ಹೇಳೋದಕ್ಕೆ ವಿಷಾದಿಸುತ್ತೇವೆ. ಆಮೇಲೆ ಏನಾಯ್ತು ಅಂತ ತಿಳಿಯೋದಕ್ಕೆ ಕಾದಿರಿ ಒಂದು ಚಿಕ್ಕ ಪ್ರಜ್ಞೆ ನಂತರ. ಅದಕ್ಕೆಲ್ಲ ತಲೆ ಕೆಡಿಸ್ಕೊತಾ ಇಲ್ಲ ಕಣೋ. ಮತ್ತೆ ಈಗೇನ್ ಮಾಡ್ತಿದ್ದೀರಾ? ಅಂದ್ರೆ ಇವ್ರು ಹೇಳೋ ತರ ಎಲ್ರ ಜೀವನದಲ್ಲಿ ಈ ತರ ಆಗುತ್ತಾ ಅಂತ. ನೋ ಮೈ ಡಿಯರ್, ನೆವರ್ ನೆವರ್. ಅದನ್ನ ಸುಳ್ಳು ಮಾಡ್ಬೇಕು ಅಂತ ತಾನೆ 10 ವರ್ಷದಿಂದ ನಾವು ಸ್ಕೀಮ್ ಹಾಕಿ ನಮ್ ಲೈಫ್ ಸಿಲೆಬಸ್ ನ ರೆಡಿ ಮಾಡಿದ್ದು. ವಿನೋದ, ಆ ಸೀನಿಯರ್ ಸೀನಪ್ಪನ್ ಮನೆಯಲ್ಲಿ ಏನ್ ಪ್ರಾಬ್ಲಮ್ ಇದೆಯೋ ಏನೋ, ಅವ್ನ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಏನು ಅಂತ ಯಾರಿಗ್ ಗೊತ್ತೋ, ಅವನೇನೋ ಹೇಳ್ತಾನಂತ ನಾವ್ಯಾಕೋ ತಲೆ ಕೆಡ್ಸ್ಕೋಬೇಕು? ನೀನ್ ಹೇಳಿದ್ದು ಕರೆಕ್ಟ್ ಕಣೋ. ನಾವು ನಮ್ಮ ಜೀವನದಲ್ಲಿ ನಮ್ಮ ಧ್ಯೇಯ ಉದ್ದೇಶನ ಇಟ್ಟು ಹೆಜ್ಜೆ ಹಾಕಿದ್ರೆ, ಜೊತೆಗೆ ಕಿವಿಗೆ ಫಿಲ್ಟರ್ ಹಾಕೊಂಡ್ರೆ
ನಮ್ಮ ಜೀವನನ ನಾವು ಸುಖಮಯ ಮಾಡ್ಕೋಬಹುದು. ವಿಶ್ವ, ಆದ್ರೂ ಒಂದ್ ಡೌಟ್ ಕಣ. ಏನು? ನಾವು ಮದ್ವೆ ಆಗೋ ಹುಡುಗಿರು ಅಡ್ಜಸ್ಟ್ ಆಗ್ಲಿಲ್ಲ ಅಂದ್ರೆ ಏನೋ ಮಾಡೋದು? ಅದಕ್ಕೆ ಅಲ್ವೇನೋ ಮದುವೆ ಆಗಕ್ಕಿಂತ ಮುಂಚೆ ಎಲ್ಲ ಒಟ್ಟಿಗೆ ಸೇರಿ ಡಿಸ್ಕಷನ್ ಮಾಡ್ತಾ ಇರೋದು. ಸರಿ ಸರಿ, ಈಗ ಅದನ್ನೆಲ್ಲ ಯೋಚನೆ ಮಾಡ್ತಾ ಕೂತ್ರೆ ನಾವು ಆ ಸೀನಿಯರ್ ಸೀನಪ್ಪನ್ ತರಾನೇ ಆಗ್ಬಿಡ್ತೀವಿ. ಆಮೇಲೆ ಮದುವೆ ಯೋಚನೆ ಬಿಟ್ಬಿಟ್ಟು ವಾನಪ್ರಸ್ಥಾಶ್ರಮಕ್ಕೆ ಹೋಗ್ಬೇಕಾಗತ್ತೆ. ದಂಡಿಗೆ ಎದಿರ್ಲಿಲ್ಲ, ದಾಳಿಗೆ ಎದಿರ್ಲಿಲ್ಲ, ಇನ್ನ ಸೀನಿಯರ್ ಸೀನಪ್ಪನ್ ಮಾತ್ರ ಎದಕ್ಕೋಬೇಕಾ? ಲೇ ನಗೋ, ಸ್ವಲ್ಪ ನಗಲೇ. ಇನ್ನು ಸ್ವಲ್ಪ ರೈಸ್ ಹೇಳು. 2 ಪ್ಲೇಟ್ ರೈಸ್ ಎಕ್ಸ್ಟ್ರಾ ಅವನಿಗೆ. ಮುದ್ದೆ ತರ ಇರ್ತಾನೆ ಯಾವಾಗ್ಲೂ. ತಿನ್ನು ತಿನ್ನು. ಸಾವಿರ ಸುಳ್ಳು ಹೇಳಿ ಮದುವೆ ಮಾಡ್ತಾ ಇದ್ರು ಆ ಕಡೆ ಈರಯ್ಯ. ಸಾವಿರ ಸುಳ್ಳು ಹೇಳಿ ಮದುವೆ ಮಾಡ್ತಾ ಇದ್ರು ಆ ಕಾಲದಲ್ಲಿ. ಸಾವಿರ ನಿಜ ಹೇಳಿ ಒಂದ್ ಮದುವೆನು ನಿಲ್ಸಕ್ಕಾಗತ್ತಿಲ್ಲ ಕಣ್ರಿ. ಎಲ್ಲ ರಿಸರ್ವ್ ಕಣ್ರಿ, ರಿಸರ್ವ್. ಹುಡುಗ ಹುಡುಗಿನ ಮೆಂಟಲಿ ಸ್ಟಡಿ ಮಾಡಕ್ ಹೋದ್ರೆ ನಾವೇ ಮೆಂಟಲ್ ಹೋಯ್ತೀವಿ. 5 ಲಕ್ಷ ಜಾಸ್ತಿ ಕೊಡಿ, ಎಲ್ಲ ಓಕೆ ಆಗುತ್ತೆ. ಅದ್ ಬಿಟ್ಬಿಟ್ಟು ಈ ತರಕಾರಿ ವ್ಯಾಪಾರ ನೋಡಿದ್ರ ಎಷ್ಟೊಂದು ಗಿರಾಕಿಗಳು. ಕುತ್ಕೊಳ್ಳಿ ಕುತ್ಕೊಳ್ಳಿ. ಬನ್ನಿ ಸರ್. ಈ ತರಕಾರಿ ವ್ಯಾಪಾರ ತರ ಸುಮ್ನೆ ಈ ತರಕಾರಿ ವ್ಯಾಪಾರ ತರ ಎರಡಾಗ್ತಿರಲ್ರಿ. ನೋಡ್ರಿ, ನಾನ್ ಸೆಟ್ಲ್ ಮಾಡ್ತಾ ಇರೋ 110ನೇ ಮದ್ವೆ ಇದು. ನಮ್ದು ಸೇರಿದ್ರೆ 111 ಆಗುತ್ತೆ. 3 ನಾಮ. ಎಷ್ಟೇಳೆ? 110. ಲೋ ಫೈಲೂರ್ ಎಲ್ಲ ಚೆನ್ನಾಗಿ ಸಂಸಾರ ಮಾಡ್ತವ್ರೆ. 1 2 ಎಲ್ಲ ಫೇಲ್ಯೂರ್. ಅಯ್ಯೋ ಬಂದವ್ರ ಮುಂದೆ ನನ್ ಮಾನ ಮಾಡೋದು ತೆಗಿತಿಯಲ್ಲ. ನೋಡ್ರಿ, ಇವನಂತರ ಮೆಂಟ್ಲು ಕಂಡ್ರಿ, ಮೆಂಟ್ಲು. ಸಕ್ಸಸ್ ನ ಫೈಲೂರ್ ಅಂತಾನೆ, ಫೈಲೂರ್ ನ ಸಕ್ಸಸ್ ಅಂತಾನೆ. ಒಂಥರ ಆಪ್ ಮೆಂಟ್ಲು. ಸ್ವಾಮಿ, ಹೆಣ್ಣೆತ್ತವ್ರ ಕಷ್ಟನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ರೇ, ನಿಮ್ ಕಷ್ಟ ಕೇಳ್ತಾ ಕುತ್ಕೊಂಡ್ರೆ ಇಡೀ ಜೀವನ ನಿಮ್ ಮಗಳು ವ್ಯಥೆ ಪಡ್ಬೇಕಾಗತ್ತೆ. ಆಮೇಲೆ ಈ ಮಾರಾಯನ ಒಪ್ಸೋ ಹೊತ್ತಿಗೆ ನವಗ್ರಹಗಳು ನಾಟ್ಯ ಆಡಿ ತಲೆ ಮೇಲೆ ಕುತ್ಕೊಂಡ್ಬಿಡ್ತೇವೆ. ಆಮೇಲೆ ಮದುವೆ ಟುಸ್ ಅನ್ಬಿಡುತ್ತೆ. ಓಕೆ ಅಂದ್ರಿ, ಓಕೆ. ಓ, ಸೈಲೆಂಟ್ ಆಗಿದ್ದೀರಾ? ಡಬಲ್ ಓಕೆ. ಸ್ವೀಟ್ ಕೊಡೋಣ. ಸ್ವೀಟ್ ಬಾಕ್ಸ್ ಅದೇ ಕೊಡು. ತಗೊಳ್ಳಿ. ಇಂಥ ಸಮಯ ಬಂದೇ ಬರುತ್ತೆ, ಮದ್ವೆ ಸೆಟ್ಲ್ ಆಗೇ ಆಗುತ್ತೆ ಅಂತ ಸ್ವೀಟ್ ಇಟ್ಟಿರ್ತೀನಿ. ತಗೊಳಮ್ಮ, ನೀನು ತಗೊಳಪ್ಪ. ತಿನ್ನಿ ತಿನ್ನಿ. ನೀವು ತಗೊಳ್ಳಿ, ನೀವು ತಗೊಳ್ಳಿ. ತಗೊಳ್ಳೋ. ಕಾಯ್ತಾ ಇರ್ತಾನೆ. ಓಕೆನಾ? ಬರ್ತೀವಿ ಸರ್. ಹೊರಡಿ 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 ಹೊರಡಿ. ಕುತ್ಕೊಳ್ಳಿ ಕುತ್ಕೊಳ್ಳಿ. ಮದುವೆ ಮಾಡೋದು ಒಂಥರ ಪುಣ್ಯದ ಕೆಲಸ ಇದ್ದಂಗೆ. ಈಗ ಹೇಳಿ, ಯಾರಿಗ್ ಮೊದ್ಲು, ಯಾರಿಗ ಆಮೇಲೆ, ಯಾರಿಗ್ ಮುಂಚೆ? ಜನಕ್ಕೆ. ನಿಮ್ಮೂರ್ ಜನಕ್ಕ? ಯಾವೂರಪ್ಪ ಅದು? ಜಗತ್ನಾಗೆ ಮದುವೆ ಆಗ್ದಿರೋ ಹಾಗೆ ಇರೋದು? ಊರ್ ಜನಕ್ಕಲ್ಲ ಸರ್, 1 2 3 ನಮ್ಮ 3 ಜನಕ್ಕೆ. ಓ ಹಾಗೆ. ಮತ್ತೆ ಶಿಷ್ಯ, ಒಂದ್ CBM ತಗೊಂಡ್. ಯಾವ ಬ್ರ್ಯಾಂಡ್ ಅದು? ಬ್ರಾಂಡ್ ಅಲ್ಲ, CBM ಅಂದ್ರೆ ಕೋಲ್ಡ್ ಬಾದಾಮ್ ಮಿಲ್ಕ್ ಅಂತ. ಬೈದ ಬೈ ಬ್ರಹ್ಮಚಾರಿ, ಭೀಷ್ಮಚಾರಿ. ಮೀ ಅಂದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ ಬಿಡಿ. ಮೀ ಅಂದ್ರೆ ಬೇಕು. ನೋಡಿ, ನೀವು ತಮಾಷೆ ಮಾಡ್ಬೋದು, ಆದ್ರೆ ನಾನ್ ತಮಾಷೆ ಮಾಡಿದ್ರೆ ನಿಮ್ ಜೀವನನೇ ನರ್ಕ ಆಗೋಗ್ಬಿಡುತ್ತೆ. ಬೇಡ ಬಿಡಿ. ಶುಭಮ್ ಅಂತ ಬಂದಿದ್ದೀರಾ? ನೀವ್ ಬಂದಿರೋ ಕೆಲಸ ಹೇಳಿ. ನಾವು 3 ಜನ ಒಟ್ಟಿಗೆ ಆಡಿ ಓದಿ ಬೆಳೆದವರು. ನಾವು ಒಟ್ಟಿಗೆ ಜೀವನ ಮಾಡ್ಬೇಕು ಅಂತ ಇದೀವಿ. ಅದಕ್ಕೆ ಅದೇ ರೀತಿ ಯಾವುದೇ ಆಸೆ ಆಕಾಂಕ್ಷೆಗಳಿಗೆ ಬಲಿಯಾಗದೆ ನಮ್ ಜೀವನದಲ್ಲಿ ಕಷ್ಟ ಸುಖ ದುಃಖ ಏನೇ ಬರ್ಲಿ ಒಟ್ಟಿಗೆ ಒಂದೇ ಮನೆಯಲ್ಲಿ ಸಂಸಾರ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ನಮ್ಮಲ್ಲಿ ಜಗಳ ತಂದಿಡದೆ ನಮ್ಮ ಇಚ್ಛೆಗೆ ಅನುಸಾರವಾಗಿ ಕಣ್ಣಿಗೆ ರಪ್ಪೆಗಳಾಗಿ, ದೇಹಕ್ಕೆ ಕೈಕಾಲುಗಳಾಗಿ, ಕಾಲಿಗೆ ಪಾದಗಳಾಗಿ, ಪಾದಕ್ಕೆ ಪಾದಕೆಗಳಾಗಿ, ನಮ್ಮ ಜೀವನ ಸಂಗಾತಿಗಳಾಗಿ ನಾವು 3 ಜನ ಹುಡುಗಿಯರನ್ನ ಒಟ್ಟಿಗೆ ಮದುವೆ ಮಾಡ್ಕೋಬೇಕಂತ ನಮ್ಮ ಆಸೆ. ಈ ತರ ಸೆಟಪ್ ಆಗೋ ಹುಡುಗಿಯರು, ಐ ಮೀನ್ ಸೆಟ್ ಆಗೋ ಹುಡುಗಿಯರು ಯಾರಾದ್ರೂ ಇದ್ರೆ ಪ್ಲೀಸ್ ಇಮಿಡಿಯೇಟ್ ಆಗಿ ಹೇಳಿ. ನೋಡಿ, ಬೇರೆ ಬೇರೆ ಹುಡುಗಿಯರಾದ್ರೆ ನಮಗ್ ಓಕೆ ಇಲ್ಲ. ಒಂದೇ ಫ್ಯಾಮಿಲಿನಲ್ಲಿ 3 ಜನ ಹುಡುಗಿಯರು ಅಕ್ಕ ತಂಗಿಯರಾಗಿರ್ಬೇಕು ಅಂತ ನಮ್ಮ ಆಸೆ. ಯಾಕೆಂದ್ರೆ ಒಂದೇ ಫ್ಯಾಮಿಲಿಯಲ್ಲಿ ಮದುವೆ ಆದ್ರೆ ನಮ್ಮ ಮಗಳನ್ನ ಅರ್ಥ ಮಾಡ್ಕೊಳ್ತಾರಲ್ಲ, ಅದು ನಮಗೆ ಬೇಕು. ಸರಿ, ಅರ್ಥ ಆಯ್ತು ಬಿಡಿ. ಜಾತಕ ನೋಡ್ತಿರೋ ಅಥವಾ ಇಲ್ವೋ? ನಮ್ ಜಾತಕ ನಮ್ ಕೈಯಲ್ಲೇ ಇದೆ ಸರ್. ನಮ್ ಬಾಸ್ಗೆ ಕೈ ನೋಡಿ ಶಾಸ್ತ್ರ ಹೇಳಕ್ ಬರಲ್ಲ.
ನಿಮ್ ಜಾತಕ ಇದ್ರು ಕೂಡ ಬೇರೆಯವ್ರು ತೋರ್ಸ್ಬಿಟ್ಟು ನಿಮ್ಗೆ ಹೇಳ್ತಾರೆ ಆಮೇಲೆ. ಸರಿ ಸರಿ, ಅಡ್ವಾನ್ಸ್ ಕೊಡಿ. ನಿಮ್ಗ್ ಸೂಟ್ ಆಗಿರೋ ಒಂದೇ ಫ್ಯಾಮಿಲಿಲಿರೋ 3 ಹೆಣ್ಮಕ್ಳು ತಂದು ನಿಮ್ಗೆ ಮದುವೆ ಮಾಡ್ತೀನಿ. ನಿಮ್ ನಂಬರ್ ನಂಬರು ಫೋಟೋ ಹಿಂದ್ಗಡೆನೆ ಇದೆ. ದುಡ್ಡು ತಗೊಳ್ಳಿ ಅಡ್ವಾನ್ಸ್. ಆದಷ್ಟು ಬೇಗ ನಿಮ್ ಕೆಲ್ಸ ನನ್ನ ನಂಬಿ ದೇವ್ರ ಮೇಲೆ ಪಾರ ಹಾಕಿ ಮದುವೆ ತಾನಾಗೆ ನಡೆದೋಗುತ್ತೆ. ಒಳ್ಳೆ ಸರ ಎಷ್ಟಾಗೆ ಓಕೆ, ಬರ್ತೀವಿ. ನೋಡಿದ್ರ ನೀವ್ ಹೋಗ್ತಾ ಇದ್ದಂಗೆ ಹೆಣ್ಣು ಅಡ್ಡ ಬಂದ್ರೆ ಫಲ ಸಿಗುತ್ತೆ. ನೀವ್ ಹೋಗಿ, ಅಯ್ಯೋ ನೀವ್ ಬನ್ನಿ, ನೀವ್ ಹೋಗ್ರಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಅಂದಂಗೆ ಫೋಟೋ ತಂದಿದ್ದೀರಾ? ತಂದಿದ್ದೀವಿ ಸರ್. ಇವತ್ತು ಹೇಗಿದೆಯಪ್ಪ ನನ್ನ ಭವಿಷ್ಯ? ಈ ತಿಂಗಳು ಮನೆಗ್ ಸಾಮಾನ್ ನೀವ್ ತರ್ತೀರೋ ನಾನ್ ತರ್ಲೋ? ಅದೇನಿವತ್ತು ಸ್ಪೆಷಲ್. ಪ್ರತಿ ಸಾರಿ ನಾನ್ ತಾನೇ ತರೋದು. ಆಹಾ, ನಿನ್ನೇನಾದ್ರು ಪರ್ಚೇಸಿಗೆ ಕಳ್ಸ್ಬಿಟ್ರೆ ಗೋವಿಂದ ಗೋವಿಂದ. ಏನು ಬೇಡ, ಏನ್ ತರಬೇಕು ಏನ್ ಬಿಡ್ಬೇಕು ಅಂತ ಡಿಸೈಡ್ ಮಾಡೋದು ನಾನು. ಯಾಕ್ರಿ ನಿಮ್ಮನ್ ಕಟ್ಕೊಂಡ್ 28 ವರ್ಷದಿಂದ ನೀವೇ ಅಲ್ವೇ ತರೋದು? ಹೌದು. ಏನೋ ಈ ಸರಿ ನಾನ್ ತರೋಣ ಅನ್ಕೊಂಡೆ. ಯಾಕೋ? ನೋಡಿ, ಮಕ್ಳು ದೊಡ್ಡವರಾಗಿದ್ದಾರೆ, ಅವರು ದುಡಿತಾ ಇದಾರೆ. ಹ್ಮ್, ಅವ್ರಿಗೂ ದಿನ ಒಂದೇ ತರ ಅಡಿಗೆ ತಿಂಡಿ ಮಾಡಿ ಮಾಡಿ ಅವರು ತಿಂದು ತಿಂದು ಏನಮ್ಮ ಅಪ್ಪನ್ ಜಿಪ್ಪುಣ್ ತನದ ಮೆನ್ಯೂ ಇನ್ನೂ ಬದಲಾಯಿಸಿಲ್ವೇನು? ನಾವೇನಾದ್ರೂ ಹೋಟ್ಲಿಗೆ ಹೋಗಿ ತಿನ್ನಕ್ ಶುರು ಮಾಡಿದ್ರೆ ನಮ್ ಸಂಬಳ ಎಲ್ಲ ಗೊತ್ತಾಗುತ್ತೆ. ಒಂದು ಪೈಸೆ ಕೂಡ ಅಪ್ಪನ್ ಕೈ ಸಿಗಲ್ಲ. ಅಯ್ಯೋ, ಹಾಗೆಲ್ಲಾರು ಆಗ್ಬಿಟ್ಟಾತು. ಓಹೋ, ಎಲ್ಲ ನಿಂದೆ ಕಿತಾಪತಿ ಇರ್ಬೇಕು. ಆಯ್ತಾಯ್ತು, ಈ ಸಾರಿ 1 kg ರವೆ, 1 kg ಮೈದಾ ಹಿಟ್ಟು, 1 kg ಗೋಧಿ ಹಿಟ್ಟು, 1 kg ಅವಲಕ್ಕಿ ತರ್ತೀನಿ ಅಲ್ವೇ? ಈಗ್ಲೇ ಸಿಕ್ಕಾಪಟ್ಟೆ ಖರ್ಚು ಮಾಡ್ಬಿಟ್ರೆ ನಾಳೆ ಮದುವೆಗೆ ಏನೇ ಮಾಡೋದು? ದೊಡ್ಡವ್ರು ಏನ್ ಹೇಳಿದ್ದಾರೆ, ಕೂಡಿಟ್ರೇನೆ ಕುಡಿಕೆ ತುಂಬೋದು ಅಂತ. ನಮಸ್ಕಾರ ಮಾವ. ಬನ್ನಿ ಬನ್ನಿ. ಬಾ ಬಾ ಬಾ. ನಮಸ್ಕಾರ. ಕುತ್ಕೋ ಕುತ್ಕೋ. ಏನ್ ಸಮಾಚಾರ? ಅದೇ ಮಾವ, ಮದುವೆ ಯಾವಾಗ ಇಟ್ಕೊಂತೀರಂತ ಅಪ್ಪ ಹೇಳಿದ್ರು, ಕೇಳ್ಕೊಂಬ ಅಂತ, ಅದಕ್ಕೆ ಬಂದೆ. ಏನ್ ಮಾಡ್ಲಯ್ಯ, ಏನ್ ಮಾಡ್ಲಿ? ನಾನು ಬಹಳ ಪ್ರಯತ್ನ ಪಡ್ತಾನೆ ಇದ್ದೀನಿ. ಹಾಳಾದಿ ಜ್ಯೋತಿಷದವನು 3 ಮದುವೆ ಒಟ್ಟಿಗೆ ಮಾಡಿದ್ರೇನೆ ನಿಮಗೆ ಒಳ್ಳೇದಾಗೋದು ಅಂತ ಹೇಳ್ಬಿಟ್ಟಿದ್ದಾನೆ. ನನ್ನ ಕೈಯಾರೆ ನನ್ನ ಮಕ್ಕಳ ಭವಿಷ್ಯ ಯಾಕೆ ಹಾಳು ಮಾಡ್ಬೇಕು ಅಂತ ನಾನು ವಿಶ್ವ ಪ್ರಯತ್ನ ಮಾಡ್ತಾ ಇದ್ದೀನಿ. ನಾನು ಯಾವಾಗಾದ್ರೂ ಬರ್ಲಿ 1.5 ವರ್ಷದಿಂದ ಇದೇ ರೀಸನ್ ಹೇಳ್ತಾ ಇದ್ದೀರಾ ಮಾವ ನೀವು. ಊರು ತುಂಬಾ ಕೇಳಿದಾಗೆಲ್ಲ ಉತ್ತರ ಹೇಳಿ ಹೇಳಿ ನಾನ್ ಬೇಜಾರಾಗೋಗ್ಬಿಟ್ಟಿದ್ದೀನಿ. ಆದಷ್ಟು ಬೇಗ ಒಂದ್ ನಿರ್ಧಾರಕ್ಕೆ ಬಂದ್ರೆ ತುಂಬಾ ಒಳ್ಳೇದು. ಗೋಪಿ, ನೀ ತುಂಬಾ ಒಳ್ಳೆ ಹುಡುಗ ಕಣಪ್ಪ. ಆತ್ರ ಪಡ್ಬೇಡ, ಸ್ವಲ್ಪ ಸಮಾಧಾನವಾಗಿ ಯೋಚನೆ ಮಾಡಪ್ಪ. ಇಷ್ಟು ದಿನನೇ ಕಾದಿದ್ಯಾ? ಯಾವ್ದೋ 1-2 ಸಂಬಂಧ ಬಂದಿತ್ತು, ಆದ್ರೆ ಅವ್ರು ನಿನ್ನಷ್ಟು ಒಳ್ಳೆಯವರು ಅಲ್ಲ, ಗುಣವಂತರು ಅಲ್ಲ ಕಣಪ್ಪ. ಅತ್ತೆ, ಹೇಳ್ತೀನಿ ಕೇಳಿ. ಮನೆಯಲ್ಲಿ ಬೇರೆ ಹೆಣ್ಣು ನೋಡೋಣ ಅಂತೇಳಿ ತುಂಬಾ ಒತ್ತಾಯ ಮಾಡ್ತಾ ಇದಾರೆ. ಹಾಗೇನಾದ್ರೂ ಆದ್ರೆ ನಿಮಗೂ ಒಳ್ಳೇದಲ್ಲ, ನನ್ಗೂ ಒಳ್ಳೇದಲ್ಲ. ಅಲ್ಲಪ್ಪ, ಎಂಗೇಜ್ಮೆಂಟ್ ನ 3,000 ರೂಪಾಯಿ ಖರ್ಚು ಮಾಡಿದೀನಿ ನೋಡು. ನೀನೇನ್ ಬೇಜಾರು ಮಾಡ್ಕೋಬೇಡ, ಆದಷ್ಟು ಬೇಗ ಜಮ್ ಅಂತ ಮಾಡಿ ಮುಗಿಸ್ಬಿಡ್ತೀನಿ. ಮಾವ, ನಾನು ಇಷ್ಟು ದಿನ ಸುಮ್ಮನಿದ್ದು ಶಾಂತಿ ಭಾಗ ನೋಡ್ಕೊಂಡು ಬರ್ತೀನಿ. ಸರಿಪ್ಪ. ಲೇ, ಏನೇ ನೀನು ಮನೆ ಬಂದವ್ರ ಹಾಗೆ ಕಳಿಸ್ತಾ ಇದೆಯಲ್ಲ, ಒಂದ್ ಲೋಟ ನೀರ್ ಕೊಡ್ಬಾರ್ದಾ? ಏನು ಬೇಡ, ಬರ್ತಾನೆ ಜ್ಯೂಸ್ ಕುಡ್ಕೊಂಡ್ ಬಂದಿದ್ದೆ. ಸದ್ಯ ನನ್ಗೂ ತಂದಿರಿ ಚೆನ್ನಾಗಿರ್ತಿತ್ತು. ಸದ್ಯ ಹೋದ. ಆ ಬ್ರೋಕರಿ ಬಳ್ಕಂಡೆ, ಸಂಬಂಧ ಕುದುರ್ಸು ಅಂತ. ನನ್ನ ಮಾತೇ ಕೇಳಲಿಲ್ಲ. ಸಿಗ್ಲಿ ಅವನು ಹೊಟ್ಟೆ ಹೊರ ಹಾಕ್ಬಿಡ್ತೀನಿ. ರೀ, ನಿಮ್ ಕೈ ಮುಗಿದ್ ಕೇಳ್ಕೊತೀನಿ, ದಯವಿಟ್ಟು ಶಾಂತಿ ಮದ್ವೆ ನಿಲ್ಸ್ಬೇಡ್ರಿ. ಇಂಥ ಸಂಬಂಧ ಮತ್ತೆ ನಮಗ್ ಸಿಗಲ್ಲ ರೀ. ನಿಮ್ ಈ ಜಿಪುಣ್ ತಂದಿಂದ ಆ ಮಕ್ಳು ಬಾಳನ್ ಯಾಕ್ರಿ ಹಾಳ್ ಮಾಡ್ತೀರಾ? ವಯಸ್ಸಾದ್ಮೇಲೆ ನಮ್ ಮಕ್ಳನ್ನ ಯಾರ್ರೀ ಕಟ್ಕೊಳಕ್ ಬರ್ತಾರೆ? ಇಲ್ಲಾಂದ್ರೆ 2ನೇದೋ 3ನೇದೋ ಸಂಬಂಧ ಹುಡುಕ್ಬೇಕಾಗತ್ತೆ. ಹಾಗ್ ಮಾಡಿ ಆ ಮಕ್ಳ ಜೀವನ ಯಾಕ್ರಿ ಹಾಳ್ ಮಾಡ್ತೀರಾ? ಬೇಗ ಒಂದೊಂದ್ ಮಾಡಿ ಮುಗಿಸಿ. ಸಾಕ್ ನಿಲ್ಸೆ ನಿನ್ ಹರಿಕತೆ. ಸುಮ್ನಿರು. ನೋಡೆ, ನೀನ್ ಏನೇ ಹೇಳಿದ್ರು 3 ಜನರು ಮದುವೆ ಒಟ್ಟಿಗೆ ಮಾಡಿ ಮುಗಿಸೋದೇ ನಾನು. ನಿಮ್ಮನ್ ಕಟ್ಕೊಂಡು ಹೇಗಿದ್ದೆ ಸಾಕು ನಾನು. ಮಕ್ಳು ಬಾಳನ್ ಯಾಕ್ರಿ ಹಾಳ್ ಮಾಡ್ತಿದ್ದೀರಾ? ಅವ್ರ ಮದ್ವೆಗೆ ಅಂತ ಇಟ್ಟಿದ್ದೀರಲ್ಲ ದುಡ್ಡನ್ನ ಖರ್ಚು ಮಾಡಿ. ಈಗ ಖರ್ಚು ಮಾಡ್ಬಿಡು. ಕೊನೆಗಾಲದಲ್ಲಿ ನಾವಿಬ್ರು ಅಮ್ಮ ತಾಯೇ ಅಂತ ಭಿಕ್ಷೆ ಬೇಡಬೇಕಾಗುತ್ತೆ. ನನ್ನ ಹಣೆಯಲ್ಲಿ ಏನ್ ಬರ್ತಿದ್ಯೋ ಅದೇ ಆಗೋದು. ಇಲ್ಲಾಂದ್ರೆ ನನ್ ತಿಥಿ ಊಟ ಮಾಡ್ಕೊಂಡು ತಿನ್ಬೇಕಾಗತ್ತೆ. ನೀವ್ ಒಬ್ರೇ ಸುಖವಾಗಿರಿ, ನನ್ಗಾಗೋ ಅನ್ನ ಕೂಡ ಉಳಿಯುತ್ತೆ. ಛೇ, ಈ ಮನೇಲಿ ಹೇಗಿದ್ದೆ ಸಾಕು ನಾನು. ಏನು ಸುಖ ಇಲ್ಲ ನನ್ಗೆ. ಲೇ 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 ಅಯ್ಯಯ್ಯ, ಅದಕ್ಕೆ ಯಾಕೆ ಗಂಗಾ ಕಾವೇರಿ ಒಟ್ಟಿಗೆ ಹರಿಸ್ತಾ ಇದ್ಯಾ? ಆಯ್ತಾಯ್ತು, ಹೋಗಿ ಆ ಬ್ರೋಕರ್ನ ನೋಡ್ಕೊಂಡ್ ಬರ್ತೀನಿ. ಎಲ್ಲಿದಾನೋ ಏನೋ. ಹಾಯ್ ಗೋಪಿ. ಹಾಯ್. ಏನ್ ಆಫೀಸ್ ಹತ್ರ ಬಂದಿದ್ದು? ಮನೆ ಹತ್ರನೇ ಬರ್ಬೋದಿತ್ತಲ್ವಾ? ಮನೆ ಹತ್ರ ಹೋಗಿದ್ದೆ, ನಿಮ್ ತಂದೆ ಹತ್ರ ಮಾತಾಡ್ದೆ, ಆದ್ರೆ ಏನು ಪ್ರಯೋಜನ ಆಗ್ಲಿಲ್ಲ.
ಮನೆ ಕಡೆ ಸಿಕ್ಕಾಪಟ್ಟೆ ಒತ್ತಾಯ ಮಾಡ್ತಾ ಇದಾರೆ. ಏನಾದ್ರೂ ಒಂದು ಡಿಸೈಡ್ ಮಾಡು ಅಂತ. ಏನ್ ಮಾಡ್ಲಿ? ಅಪ್ಪನೂ ಅದಕ್ಕೋಸ್ಕರನೇ ಓಡಾಡ್ತಾ ಇದ್ದಾರೆ, ನಮ್ 3 ಜನಕ್ಕೆ ಮದ್ವೆ ಮಾಡ್ಬೇಕು ಅಂತ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅದನ್ನೇ ಎಷ್ಟು ಸಾಲ ಅಂತ ಹೇಳಿ ನಮ್ಮ ಮನೆಯವರು ಸುಮ್ಮನಿರಿಸ್ಲಿ. ಇನ್ಮೇಲೆ ನನ್ನ ಕೈಯಿಂದ ಸುಳ್ಳು ಹೇಳಕ್ ಸಾಧ್ಯ ಇಲ್ಲ. ನೀನ್ ಎಷ್ಟಂದ್ರೆ ಈಗ್ಲೇ. ಪ್ಲೀಸ್ ಗೋಪಿ, ಮುಂದೆ ಮಾತಾಡೋ ಅವಶ್ಯಕತೆ ಇಲ್ಲ. ಈ ತರ ಆಫೀಸ್ ಹತ್ರ ಇನ್ಮೇಲೆ ಬರ್ಲೇಬೇಡಿ. ಈ ತರ ಆಫೀಸ್ ಹತ್ರ ಬಂದು ಮದ್ವೆ ಬಗ್ಗೆ ಪ್ರಸ್ತಾಪ ಮಾಡೋದು ನಂಗೆ ಸ್ವಲ್ಪನೇ ಇಷ್ಟ ಆಗೋದಿಲ್ಲ. ಹಾಗಂತ ಎಷ್ಟು ದಿನ ಅಂತ ನಾನು ಹೀಗೆ ಇರ್ಲಿ? ಪ್ರತಿ ಸಾರಿ ಮೀಟ್ ಮಾಡಿದ್ರು ಪೋಸ್ಟ್ ಬಂದ್ ಮಾಡ್ತಾನೆ ಇದ್ದೀರಾ. ನನ್ನ ಫ್ರೆಂಡ್ಸು ರಿಲೇಷನ್ ಎಲ್ಲ ಇದನ್ನೇ ಕೇಳ್ತಾರೆ. ಇನ್ಮೇಲೆ ನನ್ನ ಕೈಯಿಂದ ಸಾಧ್ಯ ಇಲ್ಲ. ಐ ಆಮ್ ಸಾರಿ. ಸಾರಿ ನೀವೇ ಕೇಳ್ತಾ ಇದ್ದೀರಾ? ಸಾರಿ ಕೇಳ್ಬೇಕಾಗಿರೋದು ನಾವು. ನಮ್ಮನೆಯವ್ರ ಕಡೆಯಿಂದ ತಾನೇ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಾ ಇರೋದು. ನನ್ನ ಇಬ್ರು ತಂಗಿಯರಿಗೂ ಮದ್ವೆ ಪ್ರಸ್ತಾಪ ಆಗೋವರೆಗೂ ಈ ವಿಷಯದ ಬಗ್ಗೆ ಯೋಚನೆ ಮಾಡೋದು ಬೇಡ. ನಮ್ಮ ಅಪ್ಪನ ಹಠದ ಮುಂದೆ ನಮ್ ಪ್ರೀತಿ, ಪ್ರೇಮ, ಸ್ನೇಹ ಸಂಬಂಧ ಎಲ್ಲ ಹಾಳಾಗೋಗಿದೆ. ಸಾರಿ, ಈ ವಿಷಯದಲ್ಲಿ ಐ ಆಮ್ ಹೆಲ್ಪ್ಲೆಸ್. ನೀನೇ ಎಷ್ಟು ಕಠಿಣವಾಗಿ ಮಾತಾಡ್ತಾ ಇದೀಯ ಅಂದ್ರೆ ನಾನು ಒಂದು ಡಿಸಿಷನ್ ಬರಲೇಬೇಕಾಗುತ್ತೆ. ಡೋಂಟ್ ಮಿಸ್ಟೇಕ್ ಮೀ. ನೋಡು, ನೀನು ನಿನ್ನ ಅಕ್ಕ ತಂಗಿ ಬಗ್ಗೆ ಎಷ್ಟು ಆಸೆ ಆಕಾಂಕ್ಷೆ ಇಟ್ಟಿದ್ಯಾ ನನಗೆ ಗೊತ್ತು. ನೋಡು, ನಮ್ಮ ಅಪ್ಪ ಅಮ್ಮನ ನನ್ನ ಒಬ್ಬನೇ ಮಗ. ನನ್ನ ಮೇಲೆ ತುಂಬಾ ನಂಬಿಕೆ ಇಟ್ಕೊಂಡಿದ್ದಾರೆ. ಗುಡ್ ಬೈ. ನೋಡಪ್ಪ, ಕಪ್ರಿ ಪತಿ ಬಂದು ಹೇಳ್ಬಿಟ್ಟೋದ ಅವ್ರ ಮೊದಲನೇ ಮಗಳ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗೋಯ್ತು. ಈಗ ಅವ್ರ 3 ಜನ ಹೆಣ್ಮಕ್ಳು ರೆಡಿ ಆಗವ್ರೆ. ನೀವು ಬಂದ್ಬಿಡಿ ಒಂದ್ಸರಿ ನೋಡಿ. ನೋಡಿ, ಈ ಹುಡುಗಿ ಇರೋದು JP ನಗರದಲ್ಲಿ 80/100 ಸ್ವಂತ ಮನೆ ಇದೆ. ಸ್ವಲ್ಪ ವಯಸ್ಸಾದವ್ರ ತರ ಕಂಡ್ರೇನು ಅಂತ ವಯಸ್ಸೇನು ಆಗಿಲ್ಲ, ಮದುವೆ ವಯಸ್ಸೇ. ನೀವ್ ಓಕೆ ಅಂದ್ರೆ ಊದಿಸ್ಬಿಡ್ತೀನಿ. ಒಂದ್ ನಿಮಿಷ ಬಾಸ್, ಮೊದ್ಲೇ ಮದುವೆಯಾಗಿ ಗಂಡ ಬುಟ್ಟಿರೋ ವಿಷಯ ಹೇಳಿಲ್ಲ. ನನ್ನ ಅಕ್ಕನ ಮಗ ಅಂತ ಕೆಲ್ಸ ಕೊಟ್ರೆ ಒಳ್ಳೆ ನಕ್ಷತ್ರಕ್ಕಂತಾರ ನನ್ ಕಾಟಿಯಲ್ಲ. ಮದುವೆ ಏನೋ ಆಗೈತೆ, ಆದ್ರೆ ಪೋಸ್ಟ್ ನೈಟೇ ಆಗಿಲ್ವೇ. ಛತ್ರದಲ್ಲಿ ಸ್ವಲ್ಪ ಕಿರಿಕ್ ಆಗೋಯ್ತು. ನೀವ್ ಹೆಸರ್ರೆ ಊದಿಸ್ಬಿಡ್ತೀನಿ. ಏನ ವಾಲ್ಗನ ರೀ, ನಾವಿಲ್ಲಿ ಗತಿಗೆಟ್ಟು ಬಂದಿಲ್ಲ. ಯಾವ್ದಾದ್ರು ಒಳ್ಳೆ ಸಂಬಂಧ ಇದ್ರೆ ಹೇಳಿ, ಮದುವೆ ಮಾಡ್ಕೊಳ್ತೀವಿ. ನೋಡ್ರಿ, ನಾವು ಹೇಳ್ದಾಗೆ 3 ಜನ ಒಳ್ಳೆ ಹುಡುಗಿಯರಿದ್ರೆ ಹೇಳಿ. ನೋಡಿ ಸ್ವಾಮಿ, ಹಣ, ಅಂತಸ್ತು, ಕಾರು, ಬಂಗ್ಲೆ ಏನು ಬೇಡ ಅಂತ ಮೊದ್ಲೇ ಹೇಳಿದೀವಿ. ನೋಡಿ, ಒಳ್ಳೆ ಹುಡುಗಿಯರು ಬೇರೆ ಸಂಬಂಧ ಇದ್ರೆ ಫೋನ್ ಮಾಡಿ, ಬರ್ತೀವಿ. ಸರಿ, ಅಡಿಯ. ಚಿನ್ನಪ್ಪ, ಚಿನ್ನ ಮರಿ ಬಾರೋ ರಜ. ಬರಲ್ಲ. ಬನ್ನಿ ಬನ್ನಿ, ನಿಮ್ 100 ವರ್ಷ ಆಯ್ಸು. ನನಗೆ ನಿಮ್ 100 ವರ್ಷ ಬೇಡ. ನನಗೆ ಅರ್ಜೆಂಟ್ ಆಗಿ 100 ಲಕ್ಷ ರೂಪಾಯಿ ಕೂಡ ಯಾವ್ದಾರ ಒಂದು ಹುಡುಗಿ ನೋಡಿ. ಹಂಗಾದ್ರೆ ಈಗ ಫಿಕ್ಸ್ ಆಗಿರೋ ಹುಡುಗಿ ಗತಿ ಬೇಡ, ಅವ್ರ ಸವಾಸನೆ ಬೇಡ. ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡಿದೀನಿ. ಆದಷ್ಟು ಬೇಗ ಯಾವ್ದಾರ ಹೊಸ ಸಂಬಂಧ ಹುಡುಕಿ. ಹುಡುಗಿ ಇಲ್ಲ, ಅವ್ರಮ್ಮ. ನೀನು ಸ್ವಲ್ಪ ಗಂಡು ಅಂದ್ರೆ ನೀನೇ ಕಣಯ್ಯ. ನೀನ್ ಹೇಳೋ ತರ ಸಂಬಂಧ ಫಿಕ್ಸ್ ಮಾಡಿದ್ರೆ ಕಮಿಷನ್ ಜೊತೆಗೆ ಪರ್ಸೆಂಟೇಜ್ ಎಷ್ಟು ಕೊಡ್ತೀಯ? 1 ಕೋಟಿ ಕೊಟ್ರೆ 5 ಲಕ್ಷ ಕೊಡ್ತೀನಿ. ಇದು ನಿಜನಾ? ಮಾತು ಅಂದ್ರೆ ಮಾತು. ಹಂಗಾದ್ರೆ JP ನಗರ 100/80 ಸೈಟ್ ಐತೆ, ಓಕೆನಾ? ನೀವ್ ಹೇಳಿದ್ಮೇಲೆ ಆಯ್ತು ಬಿಡಿ. ಅಷ್ಟೆಲ್ಲ ಇದ್ಮೇಲೆ ಫಾರ್ಮಾಲಿಟೀಸ್ ಒಂದ್ಸರಿ ನೋಡ ಬರೋಣ. ನೋಡೋದು ಬೇಡ ಕಣಯ್ಯ. ಅಲ್ ರಿಪೇರಿಗೆ ಡೆಂಟಿಸ್ಟ್ ಅವ್ರೆ, ಮುಖದ ರಿಪೇರಿಗೆ ಬ್ಯೂಟಿಷಿಯನ್ ಅವ್ರೆ, ಕಣ್ಣು ನೆಟ್ಟಗ್ ಮಾಡೋದಕ್ಕೆ ಕಾಂಟ್ಯಾಕ್ಟ್ ಲೆನ್ಸ್ ಇವೆ, ಬಿಳಿ ಕೂದಲು ಕಪ್ಪು ಕೂದಲು ಮಾಡೋದಕ್ಕೆ 2 ಇದೆ. ಬೇರೆ ಎಲ್ಲ ಕವರ್ ಮಾಡೋದಕ್ಕೆ ಫ್ಯಾಷನ್ ಡಿಸೈನರ್ ಅವರೇ ಅಂತ ಹೇಳಿ. ಇದನ್ನೆಲ್ಲ ಕಂಟಿನ್ಯೂ ಮಾಡಕ್ಕೆ, ಸಂಬಂಧ ಬೆಳ್ಸಕ್ಕೆ ದುಡ್ಡಿದ್ರೆ ಸಾಕು ಆಚಾರ್ಯ. ಬೇಗ ಸಂಬಂಧ ಓಕೆ ಅಂತ ಹೇಳ್ಬಿಡಿ. ಮದುವೆ ಡೇಟ್ ಫೋನ್ ಮಾಡಿ ಹೇಳ್ಬಿಡಿ, ನಾನು ಬರ್ತೀನಿ. ಇವನು ಗೋವಿಂದ ಒಳ್ಳೆ ಕೆಲಸ ಮಾಡ್ತೆ. ಕಪನಿ ಪತಿಗಳೇ, ಬನ್ನಿ ಬನ್ನಿ ಆಚಾರ್ಯ, ಬನ್ನಿ ಒಳಗ್ ಬನ್ನಿ, ಬಂದೆ ಕೂತ್ಕೊಳ್ಳಿ. ಬಂದೆ. ನಮ್ ಬಂದಿದ್ದೆ ಅನ್ಕಲ್ವಾ? ಆಚಾರ್ಯ, ಏನ್ ವಿಷಯ? ಹೊಸ ಸಂಬಂಧ ಏನಾದ್ರು? ವಿಷಯ ಆಮೇಲೆ ಹೇಳ್ತೀನಮ್ಮ. ಎಲ್ಲಿ ನಿನ್ ಕಂಜೂಸ್ ಪತಿ? ಅವರು ಪಕ್ಕದ ಮನೆ ಟಿವಿ ನೋಡಕ್ ಹೋಗಿದ್ದಾರೆ. ಇನ್ನೇನ್ ಬಂದ್ಬಿಡ್ತಾರೆ. ವಿಷಯ ಏನು ಅಂತ ಹೇಳಿ. ಪವರ್ ಸೇವಿಂಗು ನಿಮ್ ಯಜಮಾನ್ ಹತ್ರ ಕಲಿಯೋದು ಬಹಳಷ್ಟಿದೆ. ಅವನ್ ಬುದ್ಧಿ ನಾವ್ ಕಲ್ತ್ರೆ ನಮ್ ಕಲ್ಗಚ್ಚೇ ಗತಿ. ಅಂದಂಗೆ ಅವನ್ ಬರೋ ಅಷ್ಟರಲ್ಲಿ 1 ಲೋಟ ಕಾಪಿನಾದ್ರೂ ಕೊಡಮ್ಮ. ಅವನ್ ಬಂದ್ರೆ ಅದನ್ನು ಕುಡಿಯೋಕ್ ಬಿಡೋದಿಲ್ಲ. ತಂದೆ, ಅಯ್ಯೋ, ನಮ್ಮ ಯಜಮಾನ್ರು ಫ್ರಿಜ್ನಲ್ಲಿ ಹಾಲಿಟ್ಟು ಬೀಗ ಹಾಕೊಂಡು ಹೋಗ್ಬಿಟ್ಟಿದ್ದಾರೆ. 1 ಲೋಟ ನೀರ್ ಕೊಡ್ಲಾ? ನೀರ್ ಯಾಕಮ್ಮ, ಅದಕ್ಕೂ ಮೀಟರ್ ಓಡುತ್ತೆ. ಗಂಡನಿಗೆ ತಕ್ಕೆ ಹೆಂಡತಿ ಇಲ್ದ ಹೋಗಿದ್ರೆ ಈ ಬೆಂಗಳೂರು ಮಹಾನಗರದಾಗೆ ಇಂತಹ ಬಾರಿ ಬಂಗ್ಲೆ ಕಟ್ಸಕ್ ಆಗ್ತಿತ್ತ?
ಸೇಫ್ಟಿ ಸೈಡ್ಗೆ ಇಡ್ಲಿ ಹೇಳ್ಬಿಟ್ಟು ನಾನೇ ಕಾಫಿ ತಂದಿದ್ದೀನಿ. ಒಂದ್ ಲೋಟನಾದ್ರೂ ಕೊಡಮ್ಮ, ಇಲ್ದವಾದ್ರೆ ಅವ್ನ್ ಬಂದ್ರೆ ಈ ಕಾಪಿನ ಬೈಟ್ ಮಾಡ್ಕೊಂಡ್ ಕುಡ್ಕೊಂಡ್ಬಿಡ್ತಾನೆ. ಕೊಡಬೇಡ 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 ಕೊಡಬೇಡ, ಒಂದ್ ಲೋಟ ನೀರು ಕೊಡಬೇಡ. ಏನು ಮಹಾ ಘನ ಕಾರ್ಯ ಮಾಡಿದಾನೆ ಅಲ್ಲ. ಸಿಂಪಲ್ ಆಗಿ ಎಂಗೇಜ್ಮೆಂಟ್ ಮಾಡಯ್ಯ ಅಂದ್ರೆ 3,000 ರೂಪಾಯಿ ಎಕ್ಕುಡ್ಸ್ಬಿಟ್ಟಿದ್ದಾರೆ. ಆ 3,000 ರೂಪಾಯಿ ತಂದು ಕೊಡು, ಇಲ್ಲ ಒಳ್ಳೆ 2 ಸಂಬಂಧನ ಕುದುರ್ಸು. ಅದಕ್ಕೆ ನಾನ್ ಬಂದಿರೋದು. ಒಂದ್ ಗುಡ್ ನ್ಯೂಸ್, ಒಂದ್ ಬ್ಯಾಡ್ ನ್ಯೂಸ್ ತಂದಿದ್ದೀನಿ. ಇವೆರಡರಲ್ಲಿ ಮೊದ್ಲು ಯಾವ್ದು ಹೇಳಿ? ನೀನು ಯಾವ ನ್ಯೂಸ್ ಹೇಳಿದ್ರು ನಿನಗೆ ಈ ಮನೇಲಿ ಒಂದ್ ಲೋಟ ನೀರು ಸಿಗೋದಿಲ್ಲ. ಅದೇನ್ ಹೇಳ್ಬೇಕಂತಿದೀಯೋ ಅದನ್ನ ಬಗಳು. ನೀವೇನಂದ್ರು ನಂಗೆ ಬೇಜಾರಿಲ್ಲ ರಾಯ್ರೆ. ನಿನಗೆ ಯಾಕಪ್ಪ ಬೇಜಾರು? ದುಡ್ಡು ತಗೊಂಡು ತಗಡು ಸಂಬಂಧ ಕುದುರಿಸಿದ್ಯಲ್ಲ, ಬೇಜಾರಾಗ್ಬೇಕಾಗಿರೋದು ನಮಗೆ ಅಷ್ಟೇ. ರಾಯ್ರೆ ಬಿಪಿ ಮಾತ್ರ ತಗೊಂಡಿದ್ದೀರಾ? ನಿಮ್ ಬಾವಿ ಅಳಿಯ ಬಂದಿದ್ದ, ನಿಮ್ ಮೊದಲನೇ ಮಗಳ ಎಂಗೇಜ್ಮೆಂಟ್ ನ ಕ್ಯಾನ್ಸಲ್ ಮಾಡಿಸಿ ಯಾವ್ದಾದ್ರು ಹುಡುಗಿನ ಓಕೆ ಮಾಡಿ ಆದಷ್ಟು ಬೇಗ ಮದ್ವೆ ಮಾಡ್ಸು ಅಂದ. ಇನ್ನೊಂದು ಗುಡ್ ನ್ಯೂಸ್ ರಾಯ್ರೆ, ನಿಮ್ ಸಂಬಂಧ ಬೆಳೆಸೋದಕ್ಕೆ 3 ಜನ ಹುಡುಗರು ತಯಾರಾಗವ್ರೆ. ಏನ್ ಪುಣ್ಯನ ಏನೋ, ಒಟ್ಟೊಟ್ಟಿಗೆ 3 ಮದುವೆ ಮಾಡೋ ಯೋಗ ನಿನ್ಗೆ. ಅಯ್ಯೋ, ಅದನ್ನ ಯಾಕಷ್ಟು ಬೇಜಾರಲ್ಲಿ ಹೇಳ್ತೀರಾ? ಅದನ್ನೇ ಸ್ವಲ್ಪ ನಗ್ನಗ್ತಾ ಹೇಳ್ಬಾರ್ದಾ? ಅಯ್ಯ ಮಂಕು ಸಾಮ್ರಾಣಿ, ಈ ಮುಖದಲ್ಲಿ ನಗು ಎಲ್ಲೇ ಬರುತ್ತೆ? ಇದು ಹುಟ್ಟದಾಗ್ಲಿಂದಲೂ ಹೀಗೇ ಇರೋದು. ಯಾಕೆ ಗೊತ್ತಾ? 3 ಮದ್ವೆನು ಬೇರೆ ಬೇರೆ ಮಾಡಿದ್ರೆ ಬೇರೆ ಬೇರೆ ಕಮಿಷನ್ ಸಿಕ್ತಿತ್ತಲ್ಲ, ಅದು ಎಕ್ಕುಟ್ಟೋಯ್ತಲ್ಲ ಅಂತ ಬೇಜಾರು ಅಷ್ಟೇ. ಕರೆಕ್ಟ್ ಆಗಿ ಹೇಳಿದ್ರಿ. ನಿಮ್ ಖರ್ಚು ಉಳಿತಲ್ವೇ? ಓಹೋ, ಇದು ಅಷ್ಟು ಸುಲಭವಾಗಿ ಒಪ್ಕೊಳ್ಳೋ ಪ್ರಾಣಿ ಅಲ್ಲ, ಏನೋ ಇದೆ. ನೀವು ಕೊಟ್ಟಿದ್ರೆ ಏನತ್ತೆ, ಅವ್ರು ಕೊಟ್ಟಾರೆ. ಹುಡುಗರು ಚಿನ್ನದಂತವ್ರು, ಒಳ್ಳೆ ಹೀರೋ ತಂದವ್ರೆ. ಯಾವ್ದಕ್ಕೂ ಆಸೆ ಪಟ್ಟೆ ಮದ್ವೆ ಚೆನ್ನಾಗಿ ಮಾಡ್ಕೊಡಿ ಅಂದ್ರು. ಅಪ್ಪ ಬ್ರೋಕರು ಈ ಚೆನ್ನಾಗಿ ಅಂತ ರಾಗ ಹೇಳ್ದಲ್ಲ, ಅದನ್ನ ಅರ್ಧಕ್ಕೆ ಕಟ್ ಮಾಡಿ ಸಂಬಂಧ ಮಾಡ್ಕೊಡು ಅಷ್ಟೇ. ರಾಯ್ರೆ, ನೀವು ಓಕೆ ಮಾಡಿ 3 ಜನ ಹುಡುಗಿರ್ ಫೋಟೋ ಕೊಟ್ರೆ ಅದನ್ನ ಅವ್ರು ತೋರಿಸಿ ಆದಷ್ಟು ಬೇಗ ಒಳಗೆ ಊರಿಸ್ಬಿಡ್ತೀವಿ. ಹೋಗಿ ಫೋಟೋ ತಂದ್ಕೊಡು. ಅಪ್ಪ ಬ್ರೋಕರು, ಹುಡುಗಿಯರದು ಫೋಟೋ ಇರೋದು ಒಂದೊಂದೇ ಒರಿಜಿನಲ್, ಅದನ್ನ ಕೊಟ್ಟು ಸಾಕಾಗೋಗ್ಬಿಟ್ಟಿದೆ. ಈಗ ನೀನ್ ಏನ್ ಮಾಡು, ಒರಿಜಿನಲ್ ಫೋಟೋ ತಗೊಂಡೋಗಿ ಅದನ್ನ ಜೆರಾಕ್ಸ್ ಮಾಡಿಸಿ ಆ ಒರಿಜಿನಲ್ ಫೋಟೋ ನನಗೆ ತಂದ್ಕೊಡು. ಅಲ್ಲಿವರೆಗೂ ಈ ಫ್ಲಾಸ್ಕ್ ನನ್ನಲ್ಲೇ ಇರ್ಲಿ. ನಿಮ್ಮ ಮದ್ವೆ ಆಯ್ತಾನೆ ಹೇಳಿ. ಎಲ್ಲಾಯ್ತು? ಯಾವಾಗಾಯ್ತು? ನೀವ್ ಹೇಳಿದ ಟೈಮ್ಗೆ ನೀವ್ ಹೇಳಿದ ಜಾಗದಲ್ಲಿ, ಅದು ನೀವು ಒಪ್ಕೊಂಡ್ರೆ. ಅದೇನಂತ ಸರಿಯಾಗಿ ಹೇಳ್ರಿ. ಕಪಿಪತಿ ಅಂತ ಸ್ವಲ್ಪ ಕಂಜೂಸ್ ಅಷ್ಟೇ. ಆತನಿಗೆ 3 ಜನ ಹೆಣ್ಮಕ್ಳು, ಶಾಂತಿ, ಯಮುನಾ, ಅನುಪಮ ಅಂತ. ನೀವ್ ಒಪ್ಕೊಂಡ್ರೆ ಡೇಟು ಟೈಮ್ ಫಿಕ್ಸ್ ಮಾಡಿ ವಾಲ್ಗ ಊದಿಸ್ಬಿಡಿದೆ. ಊದ್ಸಕ್ ಮುಂಚೆ ನಮ್ ಕಂಡೀಷನ್ ಗೊತ್ತಿದೇನೋ? ಸುಮ್ನಿರ. ಮಿಸ್ಟರ್ ಭೀಷ್ಮಾಚಾರ್ಯ ಅವರೇ, ಹುಡುಗಿಯರು ನೋಡಕ್ ಹೇಗಿದ್ದಾರೆ? ಬ್ಯೂಟಿಫುಲ್ ಆಗಿದಾರ? ಪರ್ಸನಾಲಿಟಿ ಹೇಗಿದೆ? ಅದನ್ನ ಹೇಳ್ಬೇಕಾಗಿತ್ತು ನೀವು. ಆಗದಲ್ಲಿ ಹೇಗಿರೋದು? ಅವ್ನು ಹೇಳೋದು ಕರೆಕ್ಟ್. ನೀವು ಫೋಟೋ ನೋಡಿ ನಿಮ್ಮ ಅಭಿಪ್ರಾಯ ಹೇಳ್ಬಿಟ್ರೆ ವಾಲ್ಗ ಊದಿಸ್ಬಿಡದೆ. ವಾಲ್ಗ ಊದ್ಸ್ಬಿಡೋದ? ಅದ್ ನಮ್ಗೆ ಗೊತ್ತು. ಕೊಡಿ ಇದನ್ನ ನೋಡ್ಬಿಟ್ಟು ಫೋನ್ ಮಾಡಿ ಆಮೇಲೆ ಹೇಳ್ತೀವಿ. ಓಕೆ, ಹೋಗಿ ಆಯ್ತು, ಹೋಗಿ ಫೋನ್ ಮಾಡಿ. ಹುಡುಗಿಯರು ಒಂಥರ ಓಕೆ ಕಣ. ನನಗೂ ಓಕೆ. ನನಗೂ ಓಕೆ. ಆದ್ರೆ ಏನದು? ಈ 3 ಜನದಲ್ಲಿ ಯಾರಿಗೆ ಅಂತ ಗೊತ್ತಿಲ್ವೇ? ಲೋ, ಸಿಂಪಲ್ 1 2 3 3 2 1 ಅಷ್ಟೇ. ಕರೆಕ್ಟ್ ಆಗಿದೆಯಲ್ಲ? ಇವ್ನು ಹೇಳ್ತಿರೋದು ಹಾಗಲ್ಲ ಕಣೋ. ಈ 3 ಜನರಲ್ಲಿ ಯಾರಿಗೆ ಅಂತ. ಓ ಹಂಗ. ಇವನು ಹೇಳ್ದೆ ಹೊರಟೋಗ್ಬಿಟ್ನಲ್ಲ, ಅವನಿಗೂ ಗೊತ್ತಿದೆಯೋ ಇಲ್ವೋ? ಲೋ ವಿಶ್ವ, ಏನ ಮಾಡೋದೀಗ? ಅದೇ ಗೊತ್ತಾಗ್ತಾ ಇಲ್ಲ ಕಣೋ. ಏನು ಮಾಡೋದ್ ಬೇಡ. ಈ ರೆಡ್ ಡ್ರೆಸ್ ಅಲ್ಲಿರೋ ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ, ನನಗ್ ಫಿಕ್ಸ್. ಈ ಹುಡುಗಿ ಚೆನ್ನಾಗಿದ್ದಾಳೆ, ನನಗೆ ಓಕೆ ಅಪ್ಪ. ಈ ಹುಡುಗಿ ಚೆನ್ನಾಗಿದ್ದಾಳೆ, ಇವಳು ನನಗೆ. ಏನ್ ಕಿತ್ತಾಡ್ತಿದ್ರು ನಾಯಿಗಳ ತರ? ಕೊಡ ಇಲ್ಲಿ. ಒಂದ್ ಕೆಲಸ ಮಾಡೋಣ, ಲಕ್ಕಿ ಡಿಪ್ ಹಾಕೋಣ. ಲಕ್ಕಿ ಡಿಪ್? ಅದಂಗೆ? ಈಗ 1 2 3 1 2 3 ಹಂಗ್ ಮಾಡೋ. ಅಯ್ಯೋ, ನಾ ಹೇಳದ್ ಕೇಳಪ್ಪ ನೀನು. 1 2 3 ಆಯ್ತಾ? ಈ ಫೋಟೋದಲ್ಲಿ ಇರೋರು 1 2 3. ಅಬ್ಜೆಕ್ಷನ್. ಈಗ ಇಲ್ಲಿಂದ ಶುರು ಮಾಡು. 1 2 3. ಅಯ್ಯೋ ಆಯ್ತಪ್ಪ, ನೀವು ಏನ್ ಮಾಡ್ತೀರಾ ನೀವು? ಎಲ್ಲ ನೀ ಆಯ್ತಪ್ಪ, ನೀ ಹೇಳಿದಾಗ ಆಯ್ತಾ? ಈಗ ಲಕ್ಕಿ ಡಿಪ್ ಹಾಕ್ತೀವಿ. ಅದರಲ್ಲಿ
ಒಂದು ಬಂದ್ರೆ ನನಗೆ, 2 ಬಂದ್ರು ನನಗೆ, 3 ಬಂದ್ರು ನನಗೇನೆ. ಮತ್ ನಂಗೆ ಇದಾ? 1 ಫೋಟೋ ನಂದಾದ್ರೆ 2 ಫೋಟೋ ಉಳಿತಲ್ಲ, ಅದು ಹಂಚ್ಕೊಡ್ರು. ಏನೋ ಕನ್ಫ್ಯೂಸ್ ಮಾಡ್ತಾರೆ. ಬರಿಯಪ್ಪ ನೀನು, ಸರಿಯಾಗಿ ಬರಿ. ಇರೋ ಬರಿತೀನಿ. ಊರೇ ಸಾಕ. ಅದರಲ್ಲೂ ಕಂಜೂಸ್. ನಿಮ್ಮಪ್ಪ ಕಂಜೂಸ್ ಅಲ್ವಾ? 1 ನೋಡು. 1 2 3 ಆಯ್ತಪ್ಪ. 3 ಸರಿಯಾಗಿ ಮಾಡ್ಸಪ್ಪ. ಒಬ್ರೆ ಮಾಡ್ಸು, ಮೋಸ ಮಾಡ್ಬೋದು, ಒಬ್ರೆ ಮಾಡ್ಸು. ಅಯ್ಯೋ, ನೋಡಿ. ಹಂಗೆ ಮಾಡ್ಸು. ನೋಡು ಇಲ್ಲಿ ಕನ್ಫ್ಯೂಸ್ ಮಾಡ್ಬೇಡ. ಯಾವ್ದಿದು? ಕೊಡು ಇಲ್ಲಿ. ಸರಿಯಾಗಿದ್ಯಾ? ಹಾಕ್ತೀನಿ. ರೆಡಿನಾ? 1 2 ನನಗೆ ಒಂದ್ ಕಣ. ಈ ಹುಡುಗಿ ನನಗೆ. ನಂಬರ್ 2. ಈ ಹುಡುಗಿ ನನಗೆ. ಮಿಕ್ಕಿದ್ದೇನು? ನಂಬರ್ 3 ಪಾಲಿಗೆ ಬಂದಿದೆ ಪಂಚಾಮೃತ. ಚೆನ್ನಾಗಿದ್ದಾರೆ. ಹಲೋ, ಏನಪ್ಪ ಫೋಟೋ ನೋಡಿದ್ರ? ಯಾವಾಗ ಇಟ್ಕೊಳ್ಳೋಣ ಮುಂದಿನ ಕಾರ್ಯಕ್ರಮ? ಏನು? ಅದೇ ದೇವಸ್ಥಾನದಲ್ಲಿ ಹೆಣ್ಣೋಳ ಕಾರ್ಯಕ್ರಮ. ರೀ ಭೀಷ್ಮಾಚಾರ್ಯ, ಯಾಕ್ರಿ ಅಷ್ಟೊಂದು ಅರ್ಜೆಂಟ್ ಮಾಡ್ತೀರಾ? ನೋಡಿ, ನಾವು 3 ಜನ ಸ್ನೇಹಿತರು ಸೇರಿ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಅದು ಏನೇನೆ? ನಾವು 3 ಜನ ಪರ್ಸನಲ್ ಆಗಿ ಆ ಹುಡುಗಿಯರನ್ನ ಮೀಟ್ ಮಾಡಿ ಅವರ ಅಭಿಪ್ರಾಯ ಅಭಿರುಚಿ ತಿಳ್ಕೊಂಡು ಆಮೇಲೆ ಅವರ ಅಪ್ಪನ್ ಮೀಟ್ ಮಾಡ್ಬೇಕು ಅಂತ ಇದ್ದೀವಿ. ಚೆನ್ನಾಗಿರೋದಿಲ್ಲ ಕಣಪ್ಪ. ನೀವು ಪರ್ಸನಲ್ ಆಗಿ ಮೀಟ್ ಮಾಡೋ ವಿಚಾರ ಆ ಹೆಣ್ಮಕ್ಳಿಗೆ ಇಷ್ಟ ಇಲ್ದಿರಾ ನಿಮ್ ಮೇಲೆ ಕೆಟ್ಟ ಅಭಿಪ್ರಾಯ ಬಂದ್ಬಿಟ್ರೆ? ರೀ ಆಚಾರ್ಯ, ನಿಮ್ಮ ಕಮಿಷನ್ಗೆ ಭಂಗ ಬರಲ್ಲ ರೀ, ಕೊಡ್ತೀವಿ. ಕೇಳಿಸ್ತಾ ಇಲ್ಲ. ಇದು ಕೇಳಿಸಲ್ಲ ಬಿಡಿ, ಜಾಣಕ್ಕೆ ಬಿಡು. ಏನಿಲ್ಲ, ನಮ್ಮ ಸ್ಟೈಲ್ ಆಫ್ ಎಂಟ್ರಿನೇ ಬೇರೆ ರೀ. ಸೀದಾ ಹೋಗಿ ಮೀಟ್ ಮಾಡ್ತಾ ಇರೋದು. ನೀವು ಮಾಡ್ಬೇಕಾಗಿರೋದು ಇಷ್ಟೇ, ಅವ್ರು ಎಲ್ಲಿ ಸಿಗ್ತಾರೆ, ಯಾವಾಗ ಸಿಗ್ತಾರೆ ಅಂತ ನೀವು ನಮಗೆ ಹೇಳ್ಬೇಕು. ಅಯ್ಯೋ, ಅದ್ರ ಬಗ್ಗೆ ಯೋಚನೆ ಮಾಡ್ಬಿಡಿ. ಸರಿ, ಥ್ಯಾಂಕ್ ಯು. ಮಿಯಾವ್ ಮಿಯಾವ್, ಬಾಯ್. ಎಸ್ ಪ್ಲೀಸ್. ಸರಿ ಸರಿ. ಇಲ್ಲಿ ಶಾಂತಿ ಅನ್ನೋರು ಇಬ್ರಿದ್ದಾರೆ. ಅದ್ರಲ್ಲಿ ಯಾರು? ಇಬ್ರಿದಾರ? ಅಯ್ಯೋ, ನನ್ನ ಮನಃಶಾಂತಿನೇ ಭಂಗ ಆಯ್ತಲ್ಲ. ಏನು? ಅಲ್ಲಲ್ಲ, ಸರಿ, ಅದರಲ್ಲಿ ಯಾರಿಗೆ ಮದುವೆ ಆಗಿದೆ? ಇಬ್ರಿಗೂ ಆಗಿಲ್ಲ. ಇಬ್ರಿಗೂ ಆಗಿಲ್ವಾ? ಅಯ್ಯೋ, ಮತ್ತೆ ಕನ್ಫ್ಯೂಸ್ ಆಗ್ತಾ ಇದೆಯಲ್ಲ. ಮಿಸ್ಟರ್, ಡೋಂಟ್ ಗೆಟ್ ಕನ್ಫ್ಯೂಸ್. ಅದೇನು ಹೇಳಿ. ನನಗೆ ಮದ್ವೆ ಫಿಕ್ಸ್ ಆಗಿದೆ. ಮದ್ವೆ ಆಗಿರೋರು 3ನೇ ಟೇಬಲ್. ನಿಮಗೆ ಮದುವೆ ಫಿಕ್ಸ್ ಆಗಿದೆಯಾ? ಕಂಗ್ರಾಚುಲೇಷನ್. ಅವ್ರಿಗಾಗಿಲ್ಲ ತಾನೆ? ಆಗ್ಲಿಲ್ಲ. ಶ್ಯೂರ್? ಹೌದು. ಥ್ಯಾಂಕ್ ಯು. ನನ್ನ ಎದೆ ಗುಡಿಗೆನೆ ಹೊರದೋಗಿತ್ತು ರೀ. ಬೆಸ್ಟ್ ಆಫ್ ಲಕ್. ಸಾರಿ. ಇಟ್ಸ್ ಆಲ್ ರೈಟ್. ಎಸ್ ಎಸ್ ಎಸ್. ವಾಟ್? ನೀವು 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 ನಾನು 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 ವಿಶ್ವಾಸ್. ಸೋ ವಾಟ್? ನೀವು ಖಾಲಿ ಇದ್ದೀರಂತ ಬ್ರೋಕರ್. ಹಲೋ ಮಿಸ್ಟರ್, ನಾನ್ ಖಾಲಿ ದೋಸೆನೂ ಅಲ್ಲ, ಬೆಣ್ಣೆ ದೋಸೆನೂ ಅಲ್ಲ. ನಾನಿಲ್ಲಿ ಕೆಲಸ ಮಾಡೋದಕ್ಕೆ ಬಂದಿದ್ದೀನಿ. ಬಿಸಿ ಇದ್ದೀನಿ. ನೀವು ಬಂದ್ ವಿಷಯ ಏನಂತ ಹೇಳಿ. ನಿಮಗೆ ಕೆಲಸ ಇದೆ? ನನಗೂ ಕೆಲಸ ಇದೆ. ಅಂದ್ರೆ ನೀವು ಖಾಲಿ ಇದ್ದೀರಾ? ನಿಮಗೆ ಗಂಡಾಗ್ಬೇಕು ನಾನು ಅಂತ. ಗಂಡಾಗ್ಬೇಕು ಅಂತ? ಓಕೆನಾ? ಬರ್ಲಿಲ್ಲ. ಏನ್ ಸ್ವಾಮಿ ಇದು? ಎಲ್ರು ಅವ್ರವ್ರ ಮನೆನಲ್ಲೋ ಇಲ್ಲ ಇವತ್ತಿನ ಫ್ಯಾಷನ್ ಟ್ರೆಂಡ್ ಪ್ರಕಾರ ಯಾವ್ದಾದ್ರು ಒಳ್ಳೆ ರೆಸ್ಟೋರೆಂಟ್ ನಲ್ಲಿ ಹುಡುಗಿಯರನ್ನ ತೋರಿಸೋ ಶಾಸ್ತ್ರ ಇಟ್ಕೋತಾರೆ ಅಲ್ವೇನ್ರು? ಇದೇನ್ರಿ ಇದು ಹೊಸ ಫ್ಯಾಷನ್? ದೇವಸ್ಥಾನದಲ್ಲಿ ತೋರಿಸ್ತಾರಂತೆ. ನಮ್ ಕಂಪ್ನಿ ಪತಿಗಳನ್ನ ಅಷ್ಟೊಂದು ಕಂಜೂಸ್ ಅಂತ ತಿಳ್ಕೊಂಬೇಡಿ. ಅವ್ರಿಗೆ ದೇವ್ರು ದಿಂಡ್ರು ಅಂದ್ರೆ ಭಯ ಭಕ್ತಿ ಜಾಸ್ತಿ. ಮೊದಲೇ ಮಗಳ ಎಂಗೇಜ್ಮೆಂಟ್ ಮನೇಲೆ ಆಯ್ತು, ಮದ್ವೆ ಆಗ್ಲಿಲ್ಲ. ಮನೆ ಮಾಡ್ಬಿಟ್ರಾ? ಇಲ್ಲ ಕಣಪ್ಪ, ಮನೆ ಕಂಡ್ರೆ ಸೆಂಟಿಮೆಂಟ್ ಕಣಪ್ಪ, ಸೆಂಟಿಮೆಂಟ್. ಎಲ್ಲ ಓಕೆ ಆಗಿದ್ರೆ ವಾಲ್ಗ ಊಸಿ ನಾಮಕರಣ ಕಾರ್ಯಕ್ರಮ ನಡೀತಾ ಇತ್ತು. ಅಲ್ಲ, ದೇವಸ್ಥಾನದಲ್ಲಿ ಆಯ್ತು ಅಂತ ಪೋಸ್ಟ್ ಪೋನ್ ಫಿಟ್ಟಿಂಗ್ ಇಲ್ಲ ತಾನೆ? ದೇವಸ್ಥಾನ ಅಂದ್ರೆ ಪಂಚ ಪ್ರಾಣ, 3 ಹೊತ್ತು ತೀರ್ಥ ಪ್ರಸಾದ ಎಲ್ಲ ದೇವಸ್ಥಾನದಲ್ಲಿ ಆಗೋದು. ಎಂತ ಭಕ್ತಿ ಎತ್ತಿನ
ಮನೇಲಿ ಒಲೆನ ಹಚ್ಚೋದಿಲ್ಲ. ದೇವಸ್ಥಾನ ಪ್ರಸಾದನೆ ಊಟ. ಟೈಮ್ ಆಯ್ತು, ನಡೀರಿ ನಡೀರಿ. ಏನಪ್ಪ ಇದು? ಬನ್ನಿ ಬನ್ನಿ ಬನ್ನಿ. ಹುಡುಗಿರು ಚೆನ್ನಾಗಿರಲ್ವಾ? ಬಂದ್ಬಿರ ಬನ್ನಿ ಬನ್ನಿ ಬನ್ನಿ. ನೋಡಿ ಇವರೇ ಕಪ್ಪಡಿ ಪಟ್ಟಿಗಳು, ಕಪ್ಪಡಿ ಪಟ್ಟಿಗಳೇ ಇವರೇ ಗಂಡುಗಳು. ಹೆಣ್ಣುಗಳು ಒಳಗಡೆ ಇದ್ದಾರೆ. ಬನ್ನಿ ಬನ್ನಿ ಬನ್ನಿ. ಬನ್ನಿ ಬನ್ನಿ ಬನ್ನಿ. ನೋಡಿ ಇವ್ರೆ ಕಪ್ಪಡಿ ಪಟ್ಟಿಗಳ ಸುಪುತ್ರಿಯರು. ಚೆನ್ನಾಗಿ ನೋಡ್ಕೊಳ್ಳಿ. ಮನೆಗಲ್ವಾ ಕರ್ಕೊಂಡ್ಬರೋದು? ಇವರಿಗೆ ದೇವಸ್ಥಾನ ಅಂದ್ರೆ ಸೆಂಟಿಮೆಂಟು. ಮನೆ ಎಲ್ಲ ಬೇಡ, ದೇವಸ್ಥಾನನೇ ಸಾಕು ಅಂದ್ರು, ಅದಕ್ಕೆ ಕರ್ಕೊಂಬಂದೆ. ಇಷ್ಟಾರ್ಥ ಸಿದ್ಧಿರಸ್ತು, ಶೀಘ್ರವೇವ ಕಲ್ಯಾಣ ಪ್ರಾಪ್ತಿರಸ್ತು. ಬನ್ನಿ ಬನ್ನಿ ಬನ್ನಿ. ಬನ್ನಿ 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 ಬನ್ನಿ, ಕೂತ್ಕೊಳ್ಳಿ. ಕಪಟಿಗಳೇ ನೋಡೋ ಶಾಸ್ತ್ರ ಏನೋ ಚೆನ್ನಾಗಾಯ್ತು. ವಿದ್ಯಾರ್ಥಿ ಭವನ ಮಾವಳ್ಳಿ ಬಂದ್ರು ಎಸ್ಎಲ್ವಿನೋ. ಅಯ್ಯ ಹೋಟೆಲ್ ತಿಂಡಿ ತಿಂದೆ ಹಿಂಗೆ ಮೈ ಬೆಳೆಸ್ಕೊಂಡಿರೋದು ರೀ. ಈ ದೇವಸ್ಥಾನದ ಪ್ರಸಾದ ಬಹಳ ರುಚಿಯಾಗಿರುತ್ತೆ. ತುಪ್ಪದಲ್ಲೇ ಮಾಡಿರ್ತಾರೆ, ಯಾರ ಮನೇಲೂ ಮಾಡಲ್ಲ, ಎಲ್ಲೂ ಸಿಗಲ್ಲ. ಅದನ್ನೇ ತಗೊಂಡ್ಬರ್ತೀನಿ. ಜಾಸ್ತಿ ತನ್ನಿ. ಆಯ್ತು ತರ್ತೀನಿ. ಕೊಡಪ್ಪ, ಕೊಡ್ಕೊಡು, ಇನ್ನು ಸ್ವಲ್ಪ ಕೊಡು. ಆಹಾ ಘಮ ಘಮ ಅಂತಿದೆ. ತಗೊಳ್ಳಿ, ಕೊಡಿ. ತಗೊಳಮ್ಮ, ತಗೊಳ್ಳಿ. ತಿನ್ನಿ ತಿನ್ನಿ. ಚೆನ್ನಾಗಿದ್ಯಾ? ಬಹಳ ಚೆನ್ನಾಗೈತೆ. ಏನು ಪ್ರಸಾದ? ತುಂಬಾ ಚೆನ್ನಾಗಿದೆ, ನಮಗೂ ಹಿಡಿಸ್ತು. ನೀವು ನಮ್ಮ ಹುಡುಗಿಯನ್ನ ಮದುವೆ ಆಗಕ್ಕೆ ಹೂ ಅಂದ್ರೆ ಪೂಜಾರು ಇಲ್ಲೇ ಇದ್ದಾರೆ. ಒಂದು ಒಳ್ಳೆ ಮುಹೂರ್ತ ತೆಗೆಸಿ ವಾಲ್ಗ ಊದಿಸ್ಬಿಡ್ತೀನಿ. ಏನಂತೀರಾ? ಮದುವೆ ಇಲ್ಲಲ್ಲ ತಾನೆ? ಇಲ್ಲಲ್ಲ ಇಲ್ಲಲ್ಲ. ಕಪಟಿಗಳೇ ನಿಶ್ಚಿತಾರ್ಥ ಪತ್ರಿಕೆ ನಾವು ಓದ್ಲಾ? ಓದಿ ಓದಿ. ಬೆಂಗಳೂರು ನಗರ ನಿವಾಸಿಗಳಾದ ಕಪನಿಪತಿಯವರ ಸುಪುತ್ರಿಯರಾದ ಚಿ ಸೌ ಶಾಂತಿ ಯಮುನಾ ಅನುಪಮ ಎಂಬ ವಧುಗಳನ್ನು ಇದೇ ಬೆಂಗಳೂರು ನಿವಾಸಿಗಳಾದ ಚಿರಂಜೀವಿ ರಾಜಶ್ರೀಗಳಾದ ವಿಶ್ವ ವಿನೋದ್ ವಿಜಯ್ ಎಂಬ ವರಗಳಿಗೆ ಕೊಟ್ಟು ವಿವಾಹ ಮಹೋತ್ಸವವನ್ನು ನೆರವೇರಿಸಲು ಗುರು ಹಿರಿಯರ ಆಶೀರ್ವಾದಗಳಿಂದ ನೆರವೇರಿಸಲು ಮದುವೆಯನ್ನು ಇದೇ ಸರ್ವದಾರಿನಾಮ ಸಂವತ್ಸರ ಶುದ್ಧ ಶ್ರಾವಣ ಮಾಸ ದಿನಾಂಕ 4/8/2008 ಭಗವಾನ್ ಪ್ರೇರಣೆಯಂತೆ ಗುರು ಹಿರಿಯರ ಸಮ್ಮುಖದಲ್ಲಿ ನಿಶ್ಚಯಿಸಲಾಗಿದೆ. ಓಕೆನಾ ಕಪಟಿಗಳೇ? ಡಬ್ಬಲ್ ಓಕೆ. ತಗೊಳ್ಳಿ ಸ್ವೀಟ್ಸ್. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಬನ್ರ, ತಗೊಳ್ಳಿ ಸ್ವೀಟು. ವಿಶ್ವ, ಸೀನಿಯರ್ಗೆ ಸ್ವೀಟ್ ಕೊಟ್ಟು ಮೊದಲು ಬಾಯಿ ಮುಸ್ಸು. ಆಫೀಸಲ್ಲಿ ಭಾಷಣ ಮಾಡೋದು ಕಮ್ಮಿ ಆಗುತ್ತೆ. ಸೀನಿಯರ್ ಬಂದೇ ಇಲ್ಲ. ಓ ಬಂದ್ರಪ್ಪ. ಏನು ಇವತ್ತು ಆಫೀಸಲ್ಲಿ ಯಾವ್ದಾರ ಟ್ರಾನ್ಸ್ಫರ್ ಸೆಂಡಪ್ಪ ಇಲ್ಲ ವೆಲ್ಕಮ್? ಏನಿಲ್ಲ, ನೀವು ಅವತ್ತು ಅಂದಿದ್ದು ಅನ್ಕೊಂಡಿದ್ದು ಎಲ್ಲ ಸುಳ್ಳಾಯ್ತು, ಅದಕ್ಕೆ. ಮಿಸ್ಟರ್ ಸೀನಿಯರ್ ಸೀನಪ್ಪ, ನೀವು ಅನ್ಕೊಂಡಿದ್ ಯಾವಾಗ್ಲಾದ್ರೂ ಆಗಿದ್ಯಾ? ಇಲ್ವಲ್ಲ. ನೀವು ಟ್ರಾನ್ಸ್ಫರ್ ಆಗಿ ಹೋಗೋವರೆಗೂ ನಾವೆಲ್ಲ ಇಲ್ಲೇ ಇರ್ತೀವಿ. ನನಗ ಏಜ್ ಬರೋಷ್ಟ್ರಲ್ಲಿ ನೀವು ನನ್ನ ಹತ್ರನೇ ಇರ್ತೀರ. ಅವಾಗ ನಿಮ್ ಅನುಭವ ನಿಮ್ ಬಾಯಿ ಮುಚ್ಚುತ್ತೆ. ಸರಿ ಸರಿ, ನೀವ್ ಹೇಳ್ತಾ ಇದ್ರಲ್ಲ ನಮ್ಗಾತರ ಹುಡುಗಿಯರ್ ಸಿಗೋದೇ ಇಲ್ಲ ಅಂತ.
ಮಿಸ್ಟರ್ ಸೀನಿಯರ್, ಆತರ ಹುಡುಗಿಯರ್ ನಮ್ ಸಿಕ್ಕಿದ್ದು ಆಯ್ತು, ನಮ್ 3 ಜನಕ್ಕೆ ಎಂಗೇಜ್ಮೆಂಟ್ ಆಗಿದ್ದು ಆಯ್ತು ಅಲ್ವೇನ್ರು? ತಗೊಳ್ಳಿ ಸ್ವೀಟ್ಸ್. ಥ್ಯಾಂಕ್ ಯು. ಇನ್ ಮುಂದೆ ಯಾರಿಗೂ ಆತರ ಮೂಗ್ ಮುರಿಯಕ್ ಹೋಗ್ಬೇಡಿ, ನಮಗ್ ಗುಡ್ಲ ಕೇಳಿ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು, ಪುತ್ರ ಸಂತಾನ ಪ್ರಾಪ್ತಿರಸ್ತು, ಶುಭಮಸ್ತು. ಸಾಕು ಸಾಕು, ಒಂದ್ ಸ್ವಲ್ಪ ಮದುವೆಗೂ ಬ್ಯಾಲೆನ್ಸ್ ಇಟ್ಕೊಡಿ, ಅಲ್ಲೂ ಆಶೀರ್ವಾದ ಮಾಡ್ಬೇಕಲ್ಲ. ಮದ್ವೆಗೆ ಕರಿತೀರಾ ಇಲ್ವೋ ಅಂತ ಇಲ್ಲೇ ಹರಿಸ್ತಿದ್ದಾರೆ. ಓ ನೋ ನೋ ನೋ, ಸೀನಪ್ಪನವ್ರು ಇಲ್ದೆ ನಾವು ತಾಳಿ ಕಟ್ಟೋದಿಲ್ಲ. ಅವ್ರ ಎದುರುಗಡೆ ಇರಬೇಕು, ನಾವು ತಾಳಿ ಕಟ್ಟಬೇಕು, ಅವ್ರ ಆಶೀರ್ವಾದ ಮಾಡ್ಬೇಕು. ತಥಾಸ್ತು. ಹಾಯ್, ಏನ್ರೇ ಗುಡುಗು ಸಿಡ್ಲು ತರ ಮಿಂಚ್ತಾ ಇದ್ದೀರಾ? ನಿನ್ನಷ್ಟಂತೂ ಮಿಂಚಲ್ಲ ಬಿಡು. ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ? ನಮ್ದಿರ್ಲಿಮ್ಮ. ಏನಮ್ಮ ಸುಂಟ್ರಿಗಳಿ, ನೀನಿಲ್ಲಿ? ಅಯ್ಯೋ ನಂದಿರ್ಲಿ ಬಿಡು, ನೀವೇನಿಲ್ಲಿ? ಬಟ್ಟೆ ಪರ್ಚೇಸ್ಗಾ? ಸ್ಪೆಷಲ್ ಅದು ಏ ಇಲ್ಲ ಇಲ್ಲ ಇಲ್ಲ, ಸ್ವೀಟ್ ನ್ಯೂಸ್ ನ ಸ್ವೀಟ್ ಕೊಡ್ಸೇ ಹೇಳ್ಬೇಕು, ಇಲ್ಲ ಅಂದ್ರೆ ನಾನ್ ಕೇಳಲ್ಲ. ಅಬ್ಬಬ್ಬಾ, ನಿನ್ನ ಸ್ವಲ್ಪನೂ ಚೇಂಜ್ ಆಗಿಲ್ಲ, ಆ ನಡೆ ನುಡಿ ಎಲ್ಲ ಹಾಗೆ ಇದೆ. ಸಿಕ್ಕಾಕೊಂಡ್ವಿ. ಓಕೆ ಬಾ, ಕೊಡಿಸ್ತೀನಿ. ಓಕೆ ಹಬ್ಬ ಅಂತೂ ಸ್ವೀಟ್ ತಿನ್ಸಿ ಸ್ವೀಟ್ ನ್ಯೂಸ್ ಹೇಳ್ತಿದ್ಯಾ ಅಂದ್ರೆ ಬಂಪರ್ ಲಾಟ್ರಿನೇ ಹೊಡೆದಿರ್ಬೇಕು. ಒಂಥರ ನೀನ್ ಹೇಳೋದು ನಿಜಾನೇ. ನಾವು 3 ಜನ ಆಸೆ ಪಟ್ಟಿರೋ ಹಾಗೆ ಆ 3 ಜನ ನಮ್ಮನ್ನ ಇಷ್ಟಪಟ್ಟಿದ್ದಾರೆ. ನಮ್ಮ ಆಸೆ ಆಕಾಂಕ್ಷೆಗಳಿಗೆ ತಕ್ಕಂತೆ ಸಿಕ್ಕಿದ್ದಾರೆ. ಕೈ ತುಂಬಾ ಸಂಬಳ, ನೋ ಬ್ಯಾಡ್ ಹ್ಯಾಬಿಟ್ಸ್, ವೆರಿ ಗುಡ್ ಮ್ಯಾನರ್ಸ್ ಅಂಡ್ ಕಲ್ಚರ್ ಗಾಯ್ಸ್. ಅವ್ರ ಟೇಸ್ಟು ನಮ್ ಟೇಸ್ಟು ಒಂದೇ. ಅಷ್ಟೇ ಯಾಕೆ, ಒಂದೇ ದಿನ ಒಂದೇ ಮಂಟಪದಲ್ಲಿ ನಮ್ 3 ಜನರದ್ದು ಒಟ್ಟಿಗೆ ಮದ್ವೆ ಆಗ್ಬೇಕು ಅಂತ ರೇಗಿಸ್ತಿದ್ದೆಲ್ಲ ಅದು ನಿಜ ಆಗೋಯ್ತು. ನೋ ಡಿಮ್ಯಾಂಡ್ಸ್, ನೋ ಅತ್ತೆ ಮಾವಾಸ್. ನಾವು 3 ಜನ ಒಂದೇ ಮನೇಲಿ ಸಂಸಾರ ಮಾಡ್ಬೇಕನ್ನೋದು ಅವ್ರ ಆಸೆ. ನಮ್ಮ ಆಸೆನೂ ಅದೇ ಆಗಿತ್ತಲ್ವಾ? ಅದ್ ನೆರವೇರುತ್ತೆ ಅಂತ ನನ್ಗಂತೂ ನಂಬಿಕೆ ಇಲ್ಲ. ಮತ್ತಿನ್ನೇನ್ ಬೇಕೆ? ಸ್ವರ್ಗಕ್ಕೆ ಮುರಿಗೇಣಲ್ವಾ? ಅಯ್ಯೋ, ಸ್ವರ್ಗನೋ ನರ್ಕನೋ ಗಂಡಸರು ತಾಳಿ ಕಟ್ಟಿದ್ಮೇಲೆ ತಾನೇ ಗೊತ್ತಾಗೋದು. ಏನೇ ಇಮ್ಯಾಜಿನೇಷನ್? ಕನ್ಸ್ ಕಾಣ್ತಾ ಇದೀಯಾ? ಸಾಕಮ್ಮ ಸಾಕು. ಮದ್ವೆ ಆಗೋಕ್ ಮುಂಚೆ ಎಲ್ಲಾ ಹುಡುಗಿರು ತಮ್ಮ ಬಾಯ್ ಫ್ರೆಂಡು ಫಿಯಾನ್ಸಿನ ಹೀಗೆ ಹೋಗ್ಲಿ ಕನ್ಸಿನ ಗಾಳಿ ಗೊಬ್ಬರನೇ ಕಟ್ತಿರ್ತಾರೆ. ಮದ್ವೆ ಆಗಿದ 6 ತಿಂಗಳಿಗೋ ವರ್ಷಕ್ಕೋ ಟುಸ್ಸ ಹೋಗಿರ್ತಾರೆ. ಜಾಸ್ತಿ ಹುಡುಗರ್ನ ಹೊಗಳಬಾರ್ದು, ನಂಬಲೂಬಾರ್ದು. ನಿಮ್ಗಿನ್ನೂ ಗಂಡಸ್ರ ಬಗ್ಗೆ ಗೊತ್ತಿಲ್ಲ. ನಾಯಿ ಬಾಲದ ಹಾಗೆ ಯಾವಾಗೂ ಡೊಂಕೆ. ನಮ್ಮುಂದೆ ಮಾತ್ರ ಶ್ರೀರಾಮಚಂದ್ರನ್ ತರ ಇರ್ತಾರೆ, ಆಮೇಲೆ ಇನ್ಯಾರೋ ಹುಡುಗಿ ಹಿಂದೆ ಹೋಗ್ತಾರೆ. ಅಮ್ಮ ತಾಯಿ, ನೀನ್ ಹೇಳೋದು ನಿನ್ ಮಟ್ಟಿಗೆ ಸರಿ ಇರಬಹುದು, ಆದ್ರೆ ನಮ್ಮ ಸಿಕ್ಕಿರೋ ಗಂಡಂದ್ರು ಹಾಗೇನಿಲ್ಲ. ಒಂದ್ ವೇಳೆ ನೀನ್ ಹೇಳೋ ಹಾಗೆ ಎಲ್ಲ ಗಂಡಸರು ಇರೋದಾದ್ರೆ ಈ ಪ್ರಪಂಚನೇ ನರಕ ಆಗೋಗ್ತಿತ್ತು. 1-2% ಇರ್ಬೋದು. ಶಾಲು, ಹೌದು, ನಿನ್ಗೆ ಯಾಕೆ ಗಂಡಸ್ರ ಬಗ್ಗೆ ಅಷ್ಟೊಂದು ತಾತ್ಸಾರ? ಹಾಗೇನಿಲ್ಲಮ್ಮ, ನಡೀತಾ ಇರೋ ವಿಷಯ ಹೇಳ್ದೆ. ಅದ್ರ ಮೇಲೂ ನೀವು ಹುಡುಗರ್ನ ಅಷ್ಟೊಂದೆಲ್ಲ ನಂಬೋದಾದ್ರೆ ನಾನೇನು ಮಾಡೋದಿಕ್ಕಾಗೋದಿಲ್ಲ. ಯಾವ್ದಕ್ಕೂ ಒಂದ್ಸಲ ಅನುಭವ ಆದ್ರೇನೆ ನಿಮ್ಗೆಲ್ಲ ಗೊತ್ತಾಗುತ್ತೆ. ಹೇ, ಏನೇ ನಿನಗೆ ಅಷ್ಟೊಂದು ಅನುಭವ ಆಗ್ಬಿಟ್ಟಿದ್ಯಾ? ಅಥವಾ ನಮ್ಮನ್ನ ಹೆದರ್ಸಕ್ ಹೇಳ್ತಿದ್ಯಾ? ನಾನ್ ಯಾಕೆ ಹೆದರ್ಸ್ಲಿ? ಮುಂದೆ ಒಂದಿನ ಏನಾದ್ರೂ ಕಂಪ್ಲೇಂಟ್ ಹೇಳ್ತೀರಲ್ಲ, ಆಗ ಹೇಳ್ತೀನಿ ನಿಮ್ಗೆ. ಆಹಾ, ಸದ್ಯ ಆ ಪರಿಸ್ಥಿತಿ ನಮ್ಗೆ ಯಾರಿಗೂ ಬರೋದ್ ಬೇಡ. ಅವ್ರ ಮೇಲೆ ನಮ್ಗೆ ನಂಬಿಕೆ ಇದೆ. ಹಾಗಾದ್ರೆ ಕಣ್ಣಾರೆ ಕಣ್ಮೇಲೆನೆ ನೀವು ನಂಬೋದು ಅಂತ ಆಯ್ತು. ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸ್ ನೋಡ್ಬೇಕು ಅಂತ ದೊಡ್ಡವ್ರು ಹೇಳಲ್ವಾ? ಎಲ್ಲಾ ತರ ಸಾಕ್ಷಿ ಇಟ್ಕೊಂಡ್ ಮಾಡಲ್ಲ ಅಮ್ಮ ಹುಡುಗರು. ಇಷ್ಟೊಂದು ಕುರುಡ್ ನಂಬಿಕೆ ಇರಬಾರ್ದು. ಸರಿ, ಈಗ ಸ್ವೀಟ್ ತಿಂತಿದ್ದೀರಲ್ಲ, ತಿನ್ನಿ, ಮುಂದೆ ಗೊತ್ತಾಗುತ್ತೆ ನಿಮ್ಗೆ. ಯಾಕೋ ನಿದ್ದೆನೆ ಬರ್ತಿಲ್ಲ ಕಣೆ. ಫೋನ್ ಮಾಡಿ ಮಾತಾಡು, ಇಲ್ಲ ಮೆಸೇಜ್ ಕಳಿಸು, ಅದು ಇಲ್ಲ ಅಂದ್ರೆ ಮೀಟ್ ಮಾಡು. ಶಡ, ನನಗ್ ನಿದ್ರೆ ಬರ್ದೇ ಇರೋದಕ್ಕೆ ಕಾರಣ ವೈಶಾಲಿ ಹೇಳಿರೋ ವಿಷಯ ಕೇಳಿ. ಹೌದು ಕಣೆ, ನಾನು ಅವಾಗ್ಲಿಂದ ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಅವಳು ಹೇಳ್ದಾಗೆ ನಿಜವಾಗ್ಲೂ ಆ ಹುಡುಗರು ಹಾಗೆ ಆಗಿದ್ರೆ ಏನ್ರೇ ಮಾಡೋದು? ನಮ್ ಕನ್ಸುಗಳು ಢಮಾರ್,
ನಮ್ ಜೀವನ ನರಕ ಆಗೋಗ್ಬಿಡತ್ತೆ. ಇವಾಗ ಏನೇ ಮಾಡೋದು? ಮದ್ವೆನ ಕ್ಯಾನ್ಸಲ್ ಮಾಡ್ಬಿಡೋದಾ? ಏಯ್ ಬಾಯ್ ಮುಚ್ಚೆ, ಮದ್ವೆ ಕ್ಯಾನ್ಸಲ್ ಮಾಡ್ಕೊಳ್ಳೋದು ಅಷ್ಟ್ ದೊಡ್ಡ ವಿಷಯ ಏನಲ್ಲ. ಒಂದ್ ಕೆಲ್ಸ ಮಾಡೋಣ, ಮೊದ್ಲು ನಾವು ಅವ್ರನ್ನ ಪರೀಕ್ಷೆ ಮಾಡೋಣ. ಸರಿ ಹೋಗ್ಲಿಲ್ಲ ಅಂದ್ರೆ ರಿಜೆಕ್ಟ್ ಮಾಡ್ಬೇಡೋಣ. ನೀನ್ ಹೇಳ್ತಾ ಇರೋದು ಸರಿನೇ. ಒಂದ್ ವೇಳೆ ಅವಳ ಲೈಫಲ್ಲಿ ಆಗಿದೆ ಅಂತ ಅವಳ ನಮ್ಮ ಹತ್ರ ಸುಳ್ಳು ಹೇಳಿರ್ಬಹುದಲ್ವಾ? ಅದು ಅಲ್ದೆ ನಾವ್ ಮದ್ವೆಗೆ ಸೆಟ್ಲ್ ಆಗ್ತಾ ಇದೀವಿ ಅಂತ ಹೊಟ್ಟೆ ಉರಿನೂ ಇರಬಹುದು. ಹೌದು. ಮೊದ್ಲೇ ನಮ್ 3 ಜನಕ್ಕಿಂತ ಅವಳು ಚೆನ್ನಾಗಿದ್ದೀನಿ ಅನ್ನೋ ದುರಹಂಕಾರ ಅವಳಿಗೆ. ನಮ್ಮೇಲ್ ಹೊಟ್ಟೆ ಊರಿಗೆ ಅವಳು ಹೇಳಿದಾಳೆ ಬಿಡು. ಏನು ಹೇಳಕ್ಕಾಗಲ್ಲ. ನಮ್ ಬುದ್ಧಿನ ಅವಳ ಕೈ ಕೊಡದೆ ನಮ್ ದಾರಿನ ನಾವ್ ನೋಡ್ಕೊಳ್ಳೋದು ಒಳ್ಳೇದಪ್ಪ. ನಾವ್ ಮದ್ವೆ ಮಾಡ್ಕೊಳ್ಳೋ ಹುಡುಗರು ತುಂಬಾ ಒಳ್ಳೆಯವರು. ನೀನ್ ಅನ್ಕೊಂಡಂಗಿಲ್ಲ ಅಂತ ಅವಳಿಗೆ ಹೇಳ್ಬಿಟ್ರೆ ಆಯ್ತು. ಅಯ್ಯೋ ಹೋಗ್ಲಿ ಬಿಡ್ರೆ, ಏನೋ ಆಕಸ್ಮಿಕವಾಗಿ ಸಿಕ್ಲು, ಮತ್ತಿನ್ ಯಾವಾಗ ನಮಗ್ ಸಿಕ್ತಾಳೋ. ಸುಮ್ಮನೆ ನಾವೇ ಟೆನ್ಷನ್ ಮಾಡ್ಕೊಳ್ಳೋದು. ಹೌದಲ್ವಾ? ಕರೆಕ್ಟ್ ಕಣೆ. ಅಮ್ಮಿ, ಮದುವೆಗೆ ಫೋಟೋ ಆಲ್ಬಮ್ ಕಾಮನ್ ಅಲ್ವಾ? ವಿಡಿಯೋ ಜೊತೆಗೆ ಮಿಕ್ಸಿಂಗ್ ಮಾಡ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಅಯ್ಯೋ, ಅದು ಮದ್ವೆ ಮುಂಚೆ ಚೆನ್ನಾಗಿರುತ್ತೆ. ಮದ್ವೆ ಆದ ನಂತರ ಅದನ್ನ ಒಂದ್ಸರಿ ನೋಡ್ಬಿಟ್ಟು ತೆಗ್ದಿಟ್ಬಿಡೋದು. ನೋಡಮ್ಮಿ, ಮಕ್ಕಳಾದ್ಮೇಲೆ ವಿಡಿಯೋನ ಹಾಕೊಂಡು ಜೊತೆಲಿ ಕೂತ್ಕೊಂಡು ನೋಡ್ತಾ ಇದ್ರೆ ಅದ್ರ ಮಜಾನೇ ಬೇರೆ. ಆಗ ಆ ಮಕ್ಳು ನಿಮ್ ಮದ್ವೆಲಿ ನಾವ್ ಎಲ್ಲಿ ಹೋಗಿದ್ವಿ ಅಂತ ಕೇಳುತ್ತೆ. ಆಗ ಆ ಮಕ್ಳಿಗೆ ಏನ್ ಹೇಳ್ತೀರಾ? ಗುಡ್ ಪಾಯಿಂಟ್. ಆದ್ರೆ ಒಂದ್ ಕೆಲಸ ಮಾಡೋಣ, ವಿಡಿಯೋ ಮಾಡೋದ್ಕಿಂತ ಮುಂಚೆನೆ ಸಂಸಾರ ಮಾಡ್ಕೊಂಡ್ಬಿಡೋಣ. ಆಸೆ ನೋಡು. ಹಾಯ್ ಶಾಲಿನಿ. ಹಾಯ್. ಯಾರು ಇವ್ರು? ನಾನು ಅವತ್ತೇ ಹೇಳಿಲ್ವಾ ಎಂಗೇಜ್ಮೆಂಟ್ ಆಯ್ತು ಅಂತ? ಇವ್ರು ನಾನು ಉಡ್ವಿ. ಓ, ನಾನ್ ವೈಶಾಲಿ, ಆಲ್ ಬೆಸ್ಟ್ ಫ್ರೆಂಡ್. ನೈಸ್ ಮೀಟಿಂಗ್ ಯು. ಐ ಆಮ್ ವಿಶ್ವಾಸ್. ಇಫ್ ಯು ಡೋಂಟ್ ಮೈಂಡ್, ನಾವಿಬ್ರು ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು. ಬೈ ಆಲ್ ಮೀನ್ಸ್ ಕ್ಯಾರಿ ಆನ್. ಥ್ಯಾಂಕ್ಸ್. ಏನೇ ಇದು ಪರ್ಸನಲ್ ಆಗಿ ಮಾತಾಡ್ಬೇಕು ಅಂದಿದ್ದು? ಸುಮ್ಮನೆ ಅವ್ರನ್ನೇ ಕಳಿಸ್ದೆ. ನಾನು ಅವತ್ತೇ ಹೇಳಿದ್ನಲ್ಲೇ ಈ ಗಂಡಸರನ್ನೆಲ್ಲ ನಂಬಾರ್ದು ಅಂತ. ಈಗ ಏನಾಯ್ತೆ? ಏನೇನಾಗ್ಬಾರ್ದಿತ್ತು ಎಲ್ಲ ಆಗೋಗಿದೆ ಕಣೆ. ಇಷ್ಟ ದಿನ ನನ್ನ ಮದ್ವೆ ಆಗೋನು ನನ್ನ ಚಿನ್ನ ರನ್ನ ಅಂತೆಲ್ಲ ಹೇಳಿ, ಈಗ ನೋಡಿದ್ರೆ ಬೇರೆ ಯಾರನ್ನು ಮದ್ವೆ ಆಗ್ತಾ ಇದ್ದಾನಂತೆ. ಹೇಗಾದ್ರೂ ಮಾಡಿ ಈ ಮದ್ವೆ ನಿಲ್ಸೋ ತರ ಮಾಡ್ಬೇಕು. ನನಗ್ ನ್ಯಾಯ ಸಿಗೋ ಹಾಗೆ ಮಾಡ್ಬೇಕು. ನೀನು ಗೊತ್ತು, ನಂಗೆ ಈ ಊರಲ್ಲಿ ಯಾರು ಅಷ್ಟೊಂದ್ ಜನ ಪರಿಚಯ ಇಲ್ಲ ಅಂತ. ನೀನೇನಾದ್ರು ಹೆಲ್ಪ್ ಮಾಡಕ್ ಸಾಧ್ಯನಾ ಪ್ಲೀಸ್? ಅಯ್ಯೋ, ನನಗ್ ತಾನೇ ಯಾರು ಪರಿಚಯ ಇದ್ದಾರೆ? ಏನಾದ್ರೂ ಮಾಡು. ನನ್ ಜೀವನ ಹಾಳಾಗೋಗ್ಬಿಟ್ಟಿದೆ. ಹಾಳಾದ್ಮೇಲೆ ಹೇಗ್ ಬದುಕಿರ್ಲೆ? ಈ ಸಮಯದಲ್ಲಿ ನೀನೇನಾದ್ರು ಹೆಲ್ಪ್ ಮಾಡ್ದಿದ್ರೆ ನಾನ್ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ತೀನಿ ಕಣೆ. ಪ್ಲೀಸ್, ನಾನ್ ಮೋಸ ಹೋಗ್ಬಿಟ್ಟಿದೀನಿ ಕಣೆ. ಏ ವೈಶಾಲಿ, ಪ್ಲೀಸ್ ಅಳ್ಬೇಡ ಕಣೆ. ಕಂಟ್ರೋಲ್ ಯುವರ್ ಸೆಲ್ಫ್. ಏನಾದ್ರೂ ಯೋಚನೆ ಮಾಡೋಣ. ಪ್ಲೀಸ್ ಅಳ್ಬೇಡ, ಸಮಾಧಾನ ಮಾಡ್ಕೋ. ಬೇರೆ ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡಿದ್ಯಾ? ಪ್ರೆಗ್ನೆನ್ಸಿ ಏನಾದ್ರೂ? ಹೌದು ಕಣೆ, ನಂಗೆ ಈಗ 3 ತಿಂಗಳಾಗಿದೆ. ನಾನೇನ್ ಮಾಡ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ವೈಶಾಲಿ, ಸಮಾಧಾನ ಮಾಡ್ಕೊಳ್ಳಿ. ಶಾಂತಿ, ಯಾಕೆ ಹಾಕಿದ್ರೆ? ಅದು ಅವಳು ಮದ್ವೆ ಆಗ್ಬೇಕಾದಂತ ಹುಡುಗ ಅವಳಿಗೆ ಮೋಸ ಮಾಡಿ ಈಗ ಬೇರೆ ಹುಡುಗಿನ ಮದ್ವೆ ಆಗ್ತಾ ಇದ್ದಾನೆ. ಅದಕ್ಕೆ ಅಳ್ತಾ ಇದ್ದಾಳೆ. ಐ ಆಮ್ ಸಾರಿ. ಇದ್ರಲ್ಲಿ ಸಾರಿ ಪ್ರಶ್ನೆ ಏನ್ ಬಂತು? ಅವಳಿಗೆ ಹೆಲ್ಪ್ ಮಾಡೋದಕ್ಕೆ ಯಾರು ಇಲ್ಲ ಅಂತ ಅಳ್ತಾ ಇದ್ದಾಳೆ. ನಿಮ್ಮಿಂದ ಏನಾದ್ರೂ ಹೆಲ್ಪ್ ಮಾಡೋದಕ್ಕೆ ಸಾಧ್ಯನಾ? ನಾನಾ ಹೆಲ್ಪ್? ನಂಗೆ ಯಾರು ಗೊತ್ತಿಲ್ಲ, ನೀವಾದ್ರೂ ಸ್ವಲ್ಪ ಹೆಲ್ಪ್ ಮಾಡಿ ಪ್ಲೀಸ್. ಓಕೆ ಓಕೆ, ಹುಡುಗನ ಅಡ್ರೆಸ್ ಕೊಡಿ, ನಾನು ಹೆಲ್ಪ್ ಮಾಡ್ತೀನಿ. ನಿಮ್ ಫೋನ್ ನಂಬರ್ ಕೊಡಿ, ನಾನೇ ನಿಮಗೆ ಫೋನ್ ಮಾಡಿ ಅಡ್ರೆಸ್ ಕೊಡ್ತೀನಿ. 9846 98310. ವಿಶ್ವಾಸ್. ವಿಶ್ವಾಸ್ ಜ್ಞಾಪಕ ಇರಲಿ. ಏನಾದ್ರಿದ್ರೆ ಫೋನ್ ಮಾಡಿ. ಬಾಯ್ ಶಾಂತಿ. ಓಕೆ, ಬರ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್. ವಿನೋ, ತಿನ್ನೋದಕ್ಕೆ ಏನೂ ಇಲ್ಲ, ಅಂಗಡಿಗೆ ಹೋಗಿ ಬ್ರೆಡ್ ತರ್ತೇನೆ. ಹೀಗೆ ಸಕ್ಕರೆ ಜಾಸ್ತಿ ಆಗ್ಬೇಡ. ಸರಿಯಾಗಿ ಮಾಡೋ. ಸಾಕು ಹೋಗಲೇ.
ಲೋ ಟೀ ಆಯ್ತೇನೋ? ಇರೋ ಒಂದ್ ನಿಮಿಷ. ಅಯ್ಯೋ ಇನ್ನೂ ಆಗಿಲ್ವಾ? ಸರಿ, ಸ್ನಾನ ಮಾಡ್ಕೊಂಡ್ ಬರ್ತೀನಿ, ಬೇಗ ರೆಡಿ ಮಾಡಿ. ನೀನ್ ಸ್ನಾನಕ್ಕೆ ಹೋಗಿದ್ದಾನೆ? ಯಾರ್ದು ಫೋನ್ ಇದು? ಹಲೋ, ಯಾರ್ ಗೊತ್ತಾಯ್ತಾ? ನಾನು ವೈಶಾಲಿ. ಯಾರಪ್ಪ ಇದು ವೈಶಾಲಿ? ಆಹಾ, ಏನು ಗೊತ್ತಿಲ್ಲದೆ ಇರೋ ತರ ನಾಟಕ ಆಡ್ಬೇಡಿ. ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರಿ, ಮಾಡಲ್ವಾ? ಪ್ಲೀಸ್ ಮನೆಗ್ ಬನ್ನಿ. ಖಂಡಿತ ಬರ್ತೀನಿ. ಹಾ, ಓಕೆ ಓಕೆ. ಲೇ ವಿಶ್ವ, ಬಲ್ಲು ಪಾಕಡ ಕಣೋ ನೀನು. ಅದ್ ಯಾರು ಅಂತ ನಾನು ನೋಡೇ ಬಿಡ್ತೀನಿ. ಕಮಾನ್, ನಾನು ಇಲ್ಲಿದ್ದೀನಿ, ಬನ್ನಿ ಡಿಯರ್. ಬೇಡಪ್ಪ, ಇಲ್ಲ ಗ್ರಾಚಾರ. ಯಾಕೆ ಭಯನಾ? ನಾನೇನ್ ದೆವ್ವನಾ ಭೂತಾನ? ಯಾಕೆ ಹಾಗೆ ನೋಡ್ತಿದ್ದೀರಾ? ನಾನು ವಯಸ್ಸಿಗೆ ಬಂದಿರೋ ಸುಂದರವಾಗಿರೋ ಹೆಣ್ಣುಡುಗಿ. ನೀವು ಮದ್ವೆ ಆಗೋ ಹುಡುಗಿಯರೇನಂದ್ರು? ನೀವು ಒಳ್ಳೆ ಗಂಡಂದ್ರಂತ ಅಲ್ವಾ? ತೋರಿಸ್ತೀನಿರು. ಸಿಗ್ತಾ ಇಲ್ಲ ಕಣ. ನನಗೂ ಸಿಗ್ತಾ ಇಲ್ಲ ಕಣ. ವಿಶ್ವ, ದೊಡ್ಡ ಕರಳು ಸಣ್ಣ ಕರಳನ್ನು ಕಿಟ್ಕೊಂಡ್ ತಿಂತಾ ಇದೆ. ಅಷ್ಟೊಂದು ಹಸಿರಾಗ್ತಿದೆ ಕಣ. ಎಲ್ಲಿ ಹೋಗ್ತಂತ ಹೇಳಿದ್ರೆ ಹೋಗ್ಬಾರ್ದ ಸಾಯೋದಕ್ಕೆ? ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಅವನು? ಇನ್ನೂ ಸಿಗ್ತಾ ಇಲ್ವೋ? ನೀನ್ ಯಾಕೋ ಕಾಲ್ ಸುಡ್ಬೇಕಂತ ಓಡಾಡ್ತಿದ್ಯಾ? ಹಸು ಜಾಸ್ತಿ ಆಗತ್ತೆ, ಕೂತ್ಕೋ. ಹೊಟ್ಟೆ ಕೆರಿತಾ ಇದೆ. ಬರ್ಲಿ ಇವತ್ತು ಅವನು, ಮಾಡ್ತೀನಿ. ಟ್ರೈ ಮಾಡು. ಎಲ್ಲಿ ಹೋಗಿದ? ನನಗೆ ಫೋನೇ ಸಿಗ್ತಲ್ಲ ಕಣ. ಛೇ, ಅಯ್ಯೋ ಅಬ್ಬಾ ಅಬ್ಬಾ. ಏನಾಯ್ತು? ವಿಪರೀತ ಹೊಟ್ಟೆ ನೋವು ಕಣ್ರೋ. ಈ ಮಾತು ಕೇಳೋದಕ್ಕೆ ನಾವು ಕಾಯ್ತಾ ಇದ್ವಿ. ಅಷ್ಟೊಂದಿಲ್ಲ. ಊಟ ಬೇಡ ಕಣ್ರೋ, ಪ್ಲೀಸ್. ನಾ ಡಾಕ್ಟರ್ ಹತ್ರ ಹೋಗಿದ್ದೆ ಕಣ್ರೋ, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು. ನೀವು ಊಟ ಮಾಡ್ಕೊಳ್ರೋ, ನಾನು ಸ್ವಲ್ಪ ರೆಸ್ಟ್ ತಗೋತೀನಿ. ಸಿಕ್ಕಿದ್ನೆಲ್ಲ ತಿಂದ್ರೆ ಹಿಂಗೆ ಆಗಿದೆ. ಬರ. ಥ್ಯಾಂಕ್ ಯು. ನಿಮ್ಗೆ ತುಂಬಾ ತೊಂದರೆ ಕೊಡ್ತಾ ಇದ್ದೀನಿ ಅನ್ಸುತ್ತೆ. ನನ್ ಬಾಳನ್ನ ಹಸನ್ ಮಾಡಕ್ಕೆ ನಿನ್ ಸಹಾಯ ಬೇಕೇ ಬೇಕು. ಪ್ಲೀಸ್ ಇಲ್ಲ ಅಂತ ಹೇಳ್ಬೇಡಿ. ಫ್ಯಾಮಿಲಿ ಫ್ರೆಂಡ್ ನೀವು ಕಷ್ಟದಲ್ಲಿರೋರಿಗೆ ಸಹಾಯ ಮಾಡದೇ ಇರೋಕ್ಕಾಗತ್ತಾ? ಖಂಡಿತ ಮಾಡ್ತೀನಿ. ಕಾಫಿ ಕುಡೀರಿ, ತಣ್ಣಗಾಗೋಗುತ್ತೆ. ಕುಡೀರಿ. ಕುಡಿತೀನಿ. ಕುಡೀರಿ. ಅಯ್ಯೋ,
ಏನಪ್ಪ ಮಾಡೋದು? ಕಾಫಿ ಎಲ್ಲ ಚೆಲ್ಕೊಂಡ್ಬಿಟ್ರಲ್ಲ. ಸರಿ, ನಿಮ್ ಶರ್ಟ್ ಬಿಟ್ಕೊಡಿ, ನಾನು ಕ್ಲೀನ್ ಮಾಡ್ಕೊಡ್ತೀನಿ. ನಾನ್ ತೆಗಿತೀನಿ. ನಿಮಗೆ ಇಲ್ಲ ಪರವಾಗಿಲ್ಲ, ಮನೇಲಿ ಆಗಿದಲ್ವಾ, ನಿಮ್ ಮನೆಗೆ ಹೇಗ್ ಹೋಗ್ತೀರಾ? ಅಯ್ಯೋ, ಇಲ್ಲೆಲ್ಲ ಆಗ್ಬಿಟ್ಟಿದ್ಯಲ್ಲ. ಬರಲ್ಲ. ಹಲೋ. ಹಾಯ್ ಸ್ವೀಟ್ ಹಾರ್ಟ್. ಏನ್ ಮಾಡ್ತಾ ಇದೀಯಾ? ಮನೇಲಿ ಒಬ್ನೇ ಕುತ್ಕೊಂಡು ಉಳ್ಳಾಡ್ತಾ ಇದ್ದೀನಿ. ಯಾರ್ ನೀವು? ಜೊತೆಲಿ ನನ್ನಂತ ಒಂದ್ ಸುಂದರವಾದ ಹುಡುಗಿ ಇದ್ರೆ ಈ ಸಮಯದಲ್ಲಿ ಎಷ್ಟ್ ಚೆನ್ನಾಗಿರುತ್ತಲ್ವಾ? ರಸಿಕರ ರಾಣಿ. ಏನ್ರಿ ಕನ್ಸಲ್ ನಡೆಯೋ ತರ ಮಾತಾಡ್ತಿದ್ದೀರಾ? ಅದೆಲ್ಲ ನಿಜ ಆದ್ರೆ ಸ್ವರ್ಗಕ್ಕೆ 3 ಗೇಣು. ನಿಮ್ ಮನೇಲಿ ಯಾರ್ಯಾರಿದ್ದೀರಾ? ನಮ್ಮನೆಲ್ಲ ಸದ್ಯಕ್ಕೆ ನಾನೊಬ್ನೇ. ಹಾಗಾದ್ರೆ ಬರ್ಲಾ? ಏನ್ರಿ ನಮ್ ಮನೆ ಅಡ್ರೆಸ್ ನಿಮ್ಗೆ ಗೊತ್ತಿಲ್ಲ, ಮನೆಗ್ ಬರ್ಲಾ ಅಂತಿದ್ದೀರಾ? ಡ್ರೆಸ್ ನೋಡಿ ಅಡ್ರೆಸ್ ಹಿಡಿಯೋ ನನಗೆ ನಿಮ್ ಮೊಬೈಲ್ ನಂಬರ್ ಇದೆಯಲ್ಲ, ಅಷ್ಟು ಸಾಕು ಅಲ್ಲಿಗೆ ಬರಕ್ಕೆ. ಎಲ್ಲೋದ್ಲು? ಅಯ್ಯೋ ಏನಾಗೋಯ್ತು? ಅಯ್ಯಪ್ಪ. ಹಲೋ, ಯಾರೇ ಮಾತಾಡೋದು? ಹೌದಾ ಸರ್? ರೇಸರ್ ಇಟ್ಕೊಂಡ್ಬಿಟ್ರೆ ದೊಡ್ಡ ರೋಡಿ ಅನ್ಕೊಂಡ್ಬಿಟ್ಟಿದ್ಯಾ? ನಿನ್ನಂತ ಪುಡಿ ರೋಡಿಗಳನ್ನ ಎತ್ಬಿಟ್ರೆ ಬ್ಯಾಂಗ್ಳೂರ್ ಬೆಳೀತಾ ಇರೋ ಕ್ರೈಮ್ ಚಾರ್ಟ್ ಕಮ್ಮಿ ಆಗುತ್ತೆ. ಏನದು? ಸರ್, ಇಲ್ಲೊಂದು ಹುಡುಗಿದು ಮರ್ಡರ್ ಆಗಿದೆಯಂತೆ. ಎಲ್ಲಿ? ರಾಜಣ್ಣ ಲೇಔಟ್ ಅಲ್ಲಿ. ಸರ್, ಕಮ್ ವಿತ್ ಮೀ. ಯೆಸ್ ಸರ್.
ಫೋಟೋಸ್ ತಗೊಳಕ್ ಹೇಳಿ. ಓಕೆ ಸರ್, ಬನ್ನಿ ತಗೊಳ್ಳಿ. ಅಶೋಕ್ ಸರ್. ಮೊಬೈಲ್ ತಗೊಳ್ಳಿ. ಎಸ್ ಸರ್. ಈ ಹುಡುಗಿದು ವೇರ್ ಅಬೌಟ್ಸ್ ಬಗ್ಗೆ ತಿಳ್ಕೊಳ್ಳಿ. ಹಾ, ಆಮೇಲೆ ಆ ಮೊಬೈಲ್ ಕ್ಲೂ ಸಿಗುತ್ತಾ ನೋಡಿ. ಸಿಕ್ಕಿದ್ರೆ ಅವ್ರ ಬಗ್ಗೆ ಇನ್ವೆಸ್ಟಿಗೇಟ್ ಸ್ಟಾರ್ಟ್ ಮಾಡಿ. ಓಕೆ ಸರ್. ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ ಉಳಿದ ಫಾರ್ಮಾಲಿಟೀಸ್ ನ ಮಾಡಿ. ಎಸ್ ಸರ್, ಐ ಡೂ ಇಟ್. ಬನ್ನಿ. ಚಾಕ್ಲೇಟ್ ಕೊಡಿ. ಅವಳ ಬಗ್ಗೆ ಸರಿಯಾಗಿ ತಿಳ್ಕೊಳ್ದೆ ನಮಗೆ ನಾವೇ ತಲೆ ಕೊಟ್ಟ ಹಾಗಾಯ್ತು. ಅವಳು ಬಹಳ ಛತ್ರಿ ಇದ್ದಾಳೆ. ಒಬ್ರಿಗೆ ಗೊತ್ತಾಗ್ದಾಗ ಇನ್ನೊಬ್ಬರನ್ನ ಯಾಮಾರ್ಸಿದಾಳೆ. ನನ್ ಟೈಮ್ ಚೆನ್ನಾಗಿತ್ತು. ಅವಳ ಮನೆಗೆ ನಾನ್ ಕಾಲಿಟ್ಟಿಲ್ಲ. ಅಂದ್ರೆ ಅಂದ್ರೆ ಅವಳೇ ನಮ್ಮ ಮನೆಗೆ ಬಂದಿದ್ಲಲ್ಲ. ಅದ್ ಬಿಡು ವಿಶ್ವ, ಈ ವಿಷಯ ಪೊಲೀಸ್ನವ್ರಿಗೆ ಗೊತ್ತಾದ್ರೆ ನಮ್ಮ ಮಾನ ಮರ್ಯಾದೆಲ್ಲ ಹರಾಜಾಗತ್ತಲ್ಲೋ. ಅಯ್ಯಯ್ಯೋ, ಕಂಬಿ ಎಣಿಸ್ಬೇಕಾಗತ್ತಲ್ಲೋ. ಛೇ, ಆ ಶಾಂತಿ ಇವಳನ್ನ ಯಾಕಾದ್ರೂ ಪರಿಚಯ ಮಾಡ್ಕೊಟ್ಲ ಏನೋ. ಅವಳು ಪರಿಚಯ ಮಾಡ್ಸೋದಿರ್ಲಿ, ನಮ್ ನಂಬರ್ನ ನೀನ ಕೊಟ್ಟೆ ಅವಳಿಗೆ. ಹೀಗಾಗುತ್ತೆ ಅಂತ ಯಾರಿಗೋ ಗೊತ್ತಿತ್ತು. ಏನೋ ಹುಡುಗಿ ಕಷ್ಟದಲ್ಲಿದ್ದಾಳೆ, ಹೆಲ್ಪ್ ಮಾಡೋಣ ಅಂತ ಕೊಟ್ನಪ್ಪ. ದೊಡ್ಡ ಕಾರಣ ನೀನು. ಒಂದ್ ಕೆಲಸ ಮಾಡ್ಕೊಂಡ್ರು, ಅವಳ ಬಗ್ಗೆ ಈ 3 ಜನ ಹುಡುಗಿರ ಹತ್ರ ವಿಚಾರಿಸಿದ್ರೆ. ಕರೆಕ್ಟ್ ಕಣ. ನಮ್ಮನ್ನ ನಾವು ಬಚಾವ್ ಮಾಡ್ಕೋಬೇಕು ಅಂದ್ರೆ ಏನಾದ್ರೂ ಪ್ಲಾನ್ ಮಾಡ್ಲೇಬೇಕು. ನಿನ್ಗೇನಾಯ್ತಾ? ನಾನ್ ಮರ್ತೋಗಿ ಮೊಬೈಲ್ ಅವಳ ಮನೇಲಿ ಬಿಟ್ಟು ಬಂದ್ಬಿಟ್ಟಿದ್ದೀನಿ ಕಣ್ರು. ಮೊಬೈಲ್ ಬುದ್ಧಿಲ್ಲ. ಅವ್ನ್ ಕೆಲ್ಸ ಮಾಡ್ತಾನಂದ್ರೆ ನಮ್ ಟೆನ್ಷನ್ ನಮ್ಗೆ. ಒಂದ್ ಕೆಲಸ ಮಾಡೋಣ ಕಣ್ರು, ಮೊಬೈಲ್ ನ ಅವಳ ಮನೆಯಿಂದ ತಗೊಂಡ್ ಬಂದ್ಬಿಡೋಣ ಕಣ್ರು. ಕತ್ಲಾಗತ್ತಲ್ಲ, ಹೋಗಿ ತಗೊಂಬಾ. ಲೇಲೆ ಪ್ಲೀಸ್ ಕಣೋ, ನಾನು ಒಬ್ನೇ ಹೋಗಕ್ ಭಯ ಆಗುತ್ತೆ. ಅವ್ರ ಹತ್ರ ಹೋಗಿ ಸಿಗಾಕೊಂಡಿದ್ದಾಗ ಬಿಡಿಸ್ಕೊಂಬ. ಲೇ ಪ್ಲೀಸ್ ಕಣ್ರು, ನನ್ ಜೊತೆಗ್ ಬಂದ್ರು. ಪ್ಲೀಸ್ ಕಣ್ರು, ಭಯ ಆಗುತ್ತೆ ಕಣ್ರು, ಪ್ಲೀಸ್. ಒಂದ್ ಕೆಲಸ ಮಾಡೋಣ. ನಾನು ಅವಳ ಮನೆಗೆ ಹೋಗಿದ್ದೀನಿ, ಪಾಪ ಅವನು ಅವಳ ಮನೆಗೆ ಹೋಗಿದ್ದಾನೆ. ಅದಕ್ಕೆ ನಾನೇನ್ ಮಾಡ್ಲಿ? ಅಲ್ಲ ಕಣೋ, ನೀನು ಹೋಗಿಲ್ಲಲ್ವಾ? ನಾವು ಹೋದ್ರೆ ಗೊತ್ತಾಗ್ಬಿಡುತ್ತೆ, ನೀನು ಹೋದ್ರೆ ಗೊತ್ತಾಗಲ್ಲ. ಅಲ್ವೋ, ನಾನು ಹೇಳಿ ಕೇಳು, ನೀನು ಹೋಗಿ ತಗೊಂಬಾರೋ ಪ್ಲೀಸ್. ಫ್ರೆಂಡ್ಶಿಪ್ಗೋಸ್ಕರ ಇಷ್ಟ ಪ್ಲೀಸ್. ಹೋಗ್ಲಿ ಬಿಡ. ಎಲ್ಲಿಟ್ಟಿ ಅದನ್ನ ಹತ್ರ ಹೇಳೋ. ಏನ ಮೊಬೈಲ್ ನ ಎಲ್ಲಿಟ್ಟಿದ್ದ? ನಾವೇನು ಮಾಡಿಲ್ಲ ಸರ್. ನಿಮಗೂ ಕೊಲೆ ಆಗಿದ್ದ ಹುಡುಗಿಗೂ ಎಷ್ಟು ದಿವಸದಿಂದ ಸಂಬಂಧ? ಸರ್, ಅವಳನ್ನ ಒಂದೇ ಒಂದ್ಸಲ ಸರ್ ಭೇಟಿಯಾಗಿದ್ದು ಅಷ್ಟೇ ಸರ್. ಅವಳ ಬಗ್ಗೆ ಜಾಸ್ತಿ ಡೀಟೇಲ್ಸ್ ಇನ್ನೇನು ಗೊತ್ತಿಲ್ಲ ಸರ್ ನಮ್ಗೆ. ಇವ್ರನ್ನ ರಾತ್ರಿ ಪೂರ್ತಿ ಕೂಡ ಹಾಕಿ, ಉಳಿದ ವಿಷಯನ ನಾನ್ ನೋಡ್ಕೊಳ್ತೀನಿ. ಯಾರೇ ಬಂದ್ರು ಈ 3 ಜನ ಮೀಟ್ ಮಾಡಕ್ ಬಿಡ್ಬೇಡಿ. ಓಕೆ? ಓಕೆ ಸರ್. ಈ ಮದ್ವೆನ ಕ್ಯಾನ್ಸಲ್ ಮಾಡಿಸ್ಬಿಡಿ, ಇಲ್ಲ ಅಂದ್ರೆ ನಿಮ್ ಮರ್ಯಾದೆ ಹೋಗ್ಬಿಡುತ್ತೆ. ಅವ್ರೇನಂತ ತಪ್ಪು ಮಾಡಿದ್ದಾರೆ? ಕೊಲೆ. ನಿನ್ ಫ್ರೆಂಡ್ ವೈಶಾಲಿನ ಕೊಲೆ ಮಾಡಿದ್ದಾರೆ. ಈ 3 ಸೇರಿ ಕೊಲೆ ಮಾಡಿದ್ದಾರೆ. ಕೊಲೆ ಮಾಡಿಲ್ಲ ಅಂತ ನಾಟಕ ಆಡ್ತಿದ್ದಾರೆ. ಕನ್ಫರ್ಮ್ ಆಗುತ್ತೆ. ನೋ ಸರ್, ಅವ್ರ ಮೇಲೆ ನಮ್ಗೆ ನಂಬಿಕೆ ಇದೆ. ಅವ್ರಿಗೆ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ.
ಅದು ನಿಮ್ ದೃಷ್ಟಿಯಲ್ಲಿ. ನಮ್ಗೆ ಇವ್ರ 3 ಜನ ಮೇಲೆ ಬಲವಾದ ಆಧಾರ ಸಿಕ್ಕಿದೆ, ಅದಕ್ಕೆ ಇವರೇ ಅಪರಾಧಿಗಳು. ಸರ್, ಹಾಗಾದ್ರೆ ಇವ್ರನ್ನ ಬಿಡೋದೇ ಇಲ್ವಾ? ಅದಕ್ಕೆ ನಾನು ಉತ್ತರ ಕೊಡಲ್ಲ. ಹೋಗಿ ಲಾಯರ್ನ ಕನ್ಸಲ್ಟ್ ಮಾಡಿ. ಸಾಧ್ಯವಿಲ್ಲ. ಈ ಮದುವೆ ಎಂದಿಗೂ ಸಾಧ್ಯವಿಲ್ಲ. ಅಲ್ಲ, ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅವ್ರಿಗೆ ಜಾಮೀನು ಕೊಟ್ಟು ಅವ್ರನ್ನ ಬಿಡಿಸ್ಕೊಂಡ್ ಬರೋದು ಅಂದ್ರೇನು? ಛೇ, ನನ್ನ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲಾಗೋಯ್ತು. ಅಪ್ಪ, ಅವ್ರಿಗೇನೋ ಅನುಮಾನ ಬಂದು ನಮ್ಮನ್ನ ಕರ್ಸಿ ಎನ್ಕ್ವೈರಿ ಮಾಡಿದ್ರು. ಅಷ್ಟ್ ಮಾತ್ರಕ್ಕೆ ಅವ್ರು ಕೊಲೆಗಾರರು ಅಂತ ಅರ್ಥನಾ? ಜನರ ಮುಂದೆ ಹೇಗಮ್ಮ ತಲೆ ಎತ್ಕೊಂಡು ತಿರ್ಗಾಡೋದು? ಅಪ್ಪ, ಇಷ್ಟಕ್ಕೂ ನಾವು ಅವ್ರ ಜೊತೆ ಓಡಾಡೋದು, ಅವ್ರನ್ನ ಮದುವೆ ಆಗಿ ಸಂಸಾರ ಮಾಡೋದು ನಮ್ಗೇನ್ ತಿಳುವಳಿಕೆ ಇಲ್ವಾ? ಹಾಗಂತ ಕೊಲೆಗಳಿಗರಿಗೆ ನನ್ನ ಮಕ್ಕಳನ್ನ ಕೊಟ್ಟು ಜೀವನ ಪರ್ಯಂತ ಕಣ್ಣೀರಲ್ಲಿ ಕೈ ತೊಳಿ ಹಾಗೆ ಮಾಡ್ಬೇಕಾ? ಇದೇನಾದ್ರೂ ಸಂಬಂಧಿಕರಿಗೆ ಗೊತ್ತಾದ್ರೆ ಮುಖ ಎತ್ಕೊಂಡು ತಿರ್ಗಾಡೋ ಹಾಗಿಲ್ಲ. ಇದೇ ನೂರೆಲ್ಲ ಸುದ್ದಿ ಆಗಿದ್ಯಾ ಗೊತ್ತಾಗೋಕೆ? ನೀವಾಗ ನೀವು ಬಾಯ್ ಬಿಡದೆ ಹೋದ್ರೆ ಯಾರಿಗೇನ್ ಗೊತ್ತಾಗಲ್ಲ. ಅಷ್ಟೇ ಯಾಕಪ್ಪ, ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದು, ಅವ್ರ ಹತ್ರ ಮಾತಾಡಿದ್ದು ಯಾರಿಗೂ ಗೊತ್ತೇ ಆಗಿಲ್ಲ. ಅಪ್ಪ, ACP ಬಂದು ಒಂದ್ ಮಾತು ಹೇಳಿದ್ರು, ನಿಜವಾದ ಅಪರಾಧಿಗಳು ಸಿಗೋವರ್ಗು ಅಂತ. ಅಂದ್ರೆ ಇದ್ರ ಅರ್ಥ ಕೊಲೆಗಾರರು ಬೇರೆ ಯಾರೋ ಇದ್ದಾರೆ ಅಂತ ತಾನೆ? ಬೇರೆ ಯಾರೋ ಅಂದ್ರೆ ಇವ್ರ ಮೂವರಲ್ಲಿ ಯಾರು ಅಲ್ಲ ಅಂತ ತಾನೆ? ಈ ಮಾತು ಅವ್ರ ಬಾಯಿಂದಾನೆ ಬಂದಿದೆ ಅಂದ್ಮೇಲೆ ನೀವ್ಯಾಕೆ ಸುಮ್ನೆ ಅವ್ರ ಮೇಲೆ ಅಪವಾದನ ಹೊರಿಸ್ತಾ ಇದ್ದೀರಾ? ನನ್ ಮಾತ್ ಕೇಳಮ್ಮ, ಇಂಥ ವಿಷಯದಲ್ಲಿ ನಾವು ಬಹಳ ಹುಷಾರಾಗಿರ್ಬೇಕಮ್ಮ. ನಿಮ್ ಮಾತ್ ಕೇಳಿ ಅಕ್ಕಂಗ್ 1 ವರ್ಷದಿಂದ ನೋಡಿದ ಸಂಬಂಧ ಏನಾಯ್ತು? ಅಪ್ಪ, ನೀವು ಸ್ವಲ್ಪ ದಿನ ರಾಮಕೃಷ್ಣ ಗೋವಿಂದ ಅಂತ ಮನೇಲೇ ಇದ್ಬಿಡಿ. ಅವ್ರೇನಾದ್ರೂ ಕೊಲೆಗಾರ ಅಂತ ಪ್ರೂವ್ ಆದ್ರೆ ಈ ಮದ್ವೆಗೆ ನಾವು ಖಂಡಿತವಾಗಿ ಒಪ್ಕೊಳ್ಳೋದಿಲ್ಲ. ಹೌದು ರೀ, ಮಕ್ಳು ಹೇಳೋದ್ರಲ್ಲೂ ನ್ಯಾಯ ಇದೆ. ಹ್ಞೂ ಅನ್ರಿ. ಸರಿ, ನೀವೆಲ್ಲ ಒಂದೇ ಪಾರ್ಟಿ. ಇನ್ ನನ್ ಮಾತಿಗೆ ಎಲ್ಲಿ ಬೆಲೆ ಇರುತ್ತೆ? ಹೇಳಿ, ಆ ಹುಡುಗಿನ ಕೊಲೆ ಮಾಡಿದ್ರಿ ಅಂತ? ಸರ್, ಕೊಲೆ ಮಾಡಿಲ್ಲ ಸರ್. ವಿಜಯಲಕ್ಷ್ಮಿ, ಎಸ್ ಸರ್. ಬನ್ನಿ ಇಲ್ಲಿ. ಈಕೆನೆ ವೈಶಾಲಿ ಅನ್ಕೊಂಡು ಕೊಲೆ ಮಾಡಿದ್ನ ಎನಾಕ್ಟ್ ಮಾಡಿ ತೋರಿಸಿ. ಸರ್, ಖಂಡಿತ ಮಾಡಿಲ್ಲ ಸರ್. ಈ ಕೊಲೆಗೂ ನಮಗೂ ಯಾವುದೇ ಸಂಬಂಧ ಇಲ್ಲ ಸರ್. ಹಾಗಾದ್ರೆ ಬರೀ ದೈಹಿಕ ಸಂಬಂಧ ಇತ್ತಾ? ಅಂದ್ರೆ ನೀವು ಕೊಲೆ ಮಾಡಿಲ್ಲ. ನೀವು ಕೊಲೆ ಮಾಡಿಲ್ಲ ಅಂದ್ರೆ ವೈಶಾಲಿ ಮೊಬೈಲ್ ನೀವು 3 ಜನ ಮುದ್ದಾಡೋದು ಸೀನ್ಸ್ ಹೇಗ್ ಬಂತು? ಈಗೇನೋ ಕೂಲ್ ಆಗಿ ಕೊಲೆ ಮಾಡಿಲ್ಲ ಅಂತಿದ್ದೀರಾ. ಯಾಕಂದ್ರೆ ನಾವಿನ್ನೂ ಪೊಲೀಸ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿಲ್ಲ. ವೈಶಾಲಿ ಮೊಬೈಲ್ ಸ್ಟಿಲ್ಸ್ ಇಟ್ಕೊಂಡು ನೀವು 3 ಜನನು ಬ್ಲಾಕ್ ಮೇಲ್ ಮಾಡಿದಾಳೆ. ನೀವು 3 ಜನ ಅವಳನ್ನ ಮುಗಿಸಿದ್ದೀರಾ ಅಲ್ವಾ ಮಿಸ್ಟರ್ ಅಶೋಕ್? ಯು ಆರ್ ರೈಟ್ ಸರ್. ನೀವೇನ್ ಆಕ್ಟ್ ಮಾಡೋದ್ ಬೇಕಾಗಿಲ್ಲ. ಕೆಲವು ಸಲ ನಮ್ ಪೊಲೀಸವರು ಆಕ್ಟ್ ಮಾಡಿ ತೋರಿಸ್ಬೇಕಾಗತ್ತೆ. ಅಶೋಕ್, ಪಾಪ ಭಯಕ್ ಮರ್ತೋಗ್ಬಿಟ್ಟಿರ್ಬೇಕು. ಆಗತ್ತೆ. ಎಸ್ ಸರ್. ಒಂದು ನಿಮಿಷ ಮಮ್ಮ, ಕ್ಯಾನ್ ಐ ಸಿಟ್ ಹಿಯರ್? ಯಾ ಪ್ಲೀಸ್. ನೋಡಿ, ನಿಮ್ಗೆ ಎಷ್ಟು ಬೇಕಾದ್ರೂ ದುಡ್ಡು ಕೊಡ್ತೀನಿ. ದಯವಿಟ್ಟು ಆ ಮೊಬೈಲ್ ಅಲ್ಲಿರೋ ಫೋಟೋನ ಎರೇಸ್ ಮಾಡ್ಬಿಡಿ. ಈ ಫೋಟೋನ ಎರೇಸ್ ಮಾಡ್ಬಿಟ್ರೆ ನನ್ ಟ್ರೆಜರಿ ತುಂಬೋರು ಯಾರು? ಅಲ್ಲ, ನಾವು ಹೇಳಿದ್ವಲ್ಲ, ನಾವು ನಿಮ್ಗೆ ದುಡ್ಡು ಕೊಡ್ತೀವಿ ಅಂತ. ಎಷ್ಟು ಕೊಡ್ತೀರಾ? 2 ಲಕ್ಷನಾ? ಅಷ್ಟೇ ಆಗೋದು ನಮ್ಗೆ. ನಿಮ್ ಯೋಗ್ಯತೆ ಅಷ್ಟೇ ಅಂತ ನಂಗೆ ಚೆನ್ನಾಗ್ ಗೊತ್ತು. ನನಗ್ ಬೇಕಾಗಿರೋದು 2 ಕೋಟಿ. 2 ಕೋಟಿನ? ನಮ್ಮ 3 ಜನದ ಪ್ರಾಣ ತೆಗೆದ್ರು ಅಷ್ಟು ದುಡ್ಡಿಲ್ಲ ಮೇಡಮ್ ನಮ್ಮ ಹತ್ರ. ಸರಿ ಬಿಡಿ, ನಿಮ್ ಮದ್ವೆ ಕ್ಯಾನ್ಸಲ್ ಆದ್ರೆ ಜೀವನ ಪರ್ಯಂತ ನನ್ನನ್ ಸಾಕ್ಬೇಕು. ನೋಡಿ, ನಮ್ ಜೀವನದಲ್ಲಿ ಈ ತರ ಆಟ ಆಡ್ಬೇಡಿ, ನಮ್ ಬಾಳಿನ ಹಾಳು ಮಾಡ್ಬೇಡಿ. ಆಮೇಲೆ ನಾವು ಸುಮ್ಮನೆ ಇರಲ್ಲ. ಏನ್ ಮಾಡ್ತೀರಾ? ನನ್ ಮರ್ಡರ್ ಮಾಡ್ತೀರಾ? ಈಗ ಆಗೋದೇ ಕೊಡ್ತೀಯಲ್ಲ ನೀನು? ಬಿಡಿ, ಬಿಡಿ. ಅಮ್ಮ. ಕೊಡಲ್ವಾ?
ದಟ್ಸ್ ಆಲ್ ಹೇಳಿ ಮೇಡಮ್. ಸರ್ ನಮ್ ಮಾತ್ ನಂಬಿ ಸರ್, ನಿಜವಾಗ್ಲೂ ಈ ಕೊಲೆಗೂ ನಮ್ಗೂ ಯಾವ ಸಂಬಂಧನೂ ಇಲ್ಲ. ನಮ್ ಜೀವನದಲ್ಲಿ ಒಂದ್ ಚಿಕ್ಕ ಕಿರುವನ್ನು ಕೂಡ ಸಾಯಿಸಿಲ್ಲ ಸರ್. ನಾವು ಕೆಟ್ಟ ಕೆಲಸ ನಾವು ಯಾವತ್ತೂ ಮಾಡಿಲ್ಲ ಸರ್. ಮತ್ತೆ ಹೀಗೆ ಹೇಗೆ ಪರಿಚಯ ಆದ್ಲು? ಸರ್ ಅವಳು ನಾವು ಮದುವೆ ಆಗ್ತಿರೋ ಹುಡುಗಿಯರಿಗೆ ಪರಿಚಯ ಸರ್. ಶಾಂತಿ ನಮ್ಮನ್ನ ಅವಳಿಗೆ ಪರಿಚಯ ಮಾಡಿಸಿದ್ದು. ಆಮೇಲೆ ನಾವು ನಮ್ ಫೋನ್ ನಂಬರ್ ಕೊಟ್ವಿ ಸರ್. ಶಾಂತಿ ಯಾರು? ಸರ್ ನಾನ್ ಮದುವೆ ಆಗೋ ಹುಡುಗಿ ಸರ್. ನಾವು ತುಂಬಾ ಮರ್ಯಾದಸ್ಥರು ಸರ್. ಆ 3 ಜನ ಅಕ್ಕ ತಂಗಿಯರಿಗೆ ನಮಗೆ ಎಂಗೇಜ್ಮೆಂಟ್ ಆಗಿದೆ ಸರ್. ಸರ್ ಇಂಥ ಟೈಮಲ್ಲಿ ನಾವ್ ಈ ಕೆಲಸ ಮಾಡ್ತೀವ ಸರ್? ದಯವಿಟ್ಟು ನಮ್ಮ ಮಾತು ನಂಬಿ. ಈ ಕೊಲೆಗೂ ನಮಗೂ ಯಾವ ಸಂಬಂಧನೂ ಇಲ್ಲ ಸರ್. ಮದುವೆ ಬೇರೆ ಫಿಕ್ಸ್ ಆಗಿದೆಯಾ? ಎಂತ ಅನಾಹುತ. ಆ ಹುಡುಗಿರಿಗೆ ಈ ವಿಷಯ ಗೊತ್ತಾ? ಇಲ್ಲ ಸರ್. ಥ್ಯಾಂಕ್ ಯು ಸರ್. ಐ ಡೋಂಟ್ ವೆಲ್ಕಮ್. ಇನ್ಮೇಲಿಂದಾದ್ರೂ ಅವ್ರು ಸರಿಯಾಗಿರಕ್ಕೆ ಕೇಳಿ. ಆಮೇಲೆ ನೀವು ಒಂದ್ ಕಣ್ಣು ಹಿಡಿ ಅವ್ರ ಮೇಲೆ. ಓಕೆ ಸರ್. ಥ್ಯಾಂಕ್ ಯು ಸರ್. ಅಶೋಕ್ ಸರ್, ಈ 3 ಜನ ಹುಡುಗರ ಮೇಲೆ ಒಂದ್ ಕಣ್ಣಿಡಿ. ನಮ್ ಕಾನ್ಸ್ಟೇಬಲ್ನ ಮಫ್ತಿಲಿ ಅವ್ರನ್ನ ಫಾಲೋ ಮಾಡಕ್ ಕೇಳಿ. ಶೂರ್ ಸರ್, ನಾನು ಅವ್ರ ಮೇಲೆ ಕಣ್ಣಿಟ್ಟಿರ್ತೀನಿ. ಇಡ್ಲೇಬೇಕು? ಎಸ್ ಸರ್. ಓಕೆ. ಏಯ್ ನಿಜ ಹೇಳ್ರ, ಅವಳಿಗೂ ನಿಮ್ಗೆ ಏನೋ ಸಂಬಂಧ? ಲೋ, ಅವಳ ಮನೆಗೆ ಹೋಗಿದ್ದು ನೀವಿಬ್ರು. ಅಲ್ಲೇನ್ ನಡೀತು ಅಂತ ನಿಮ್ಮಿಬ್ರಿಗೆ ಗೊತ್ತು. ನನ್ನನ್ ಕೇಳ್ತಾನೆ ಏನ್ ನಡೀತು ಅಂತ ಹೇಳ್ರ. ಥೂ ನಿನ್ನ ದುಶ್ಮನ್ ಕಹಾ ಅಂದ್ರೆ ಬಗಲ್ ಮೇ ಅಂದಂಗೆ ನೀನು ನನ್ನ ಮೇಲೆ ಅನುಮಾನ ಪಡ್ತೀಯಲ್ಲೋ? ಆಯ್ತಪ್ಪ, ನೀನು ಸತ್ಯ ಹರಿಶ್ಚಂದ್ರನೇ. ಹಲೋ, ನೀನ್ಯಾಕೆ ಸುಮ್ಮನಿದ್ಯಾ? ಒಂದ್ ಕೆಲಸ ಮಾಡ್ರಪ್ಪ, ಈ ಕೊಲೆನ ನಾನೇ ಮಾಡಿದೆ ಅಂತ ನಾನು ಹಿಡ್ಕೊಂಡು ಹೋಗಿ ಪೊಲೀಸರಿಗೆ ಕೊಡಿ. ಈ ಕೊಲೆಗೂ ನನಗೂ ಏನು ಸಂಬಂಧ ಇಲ್ಲ ಕಣೋ. ನನ್ನ ನಂಬ್ರು ಇಷ್ಟೇನೋ ನಿಮ್ ಸ್ನೇಹ. ವಿಶ್ವ, ಎಂಥ ವಿಪರ್ಯಾಸನ ಇದು. ಈ ಕೋತಿ ಮೊಸರನ್ನ ತಿಂದು ಮೇಕೆ ಬಾಯಿ ಒರ್ಸಿಡುತ್ತಲ್ಲ, ಹಂಗಾಯ್ತು ನಮ್ ಕತೆ. ಛೇ, ಮದ್ವೆ ಅಂತ ಖುಷಿಯಾಗಿದ್ವಿ, ಸುಖ ಸಂಸಾರದ ಕನಸು ಕಾಣ್ತಾ ಇದ್ವಿ, ಸ್ವರ್ಗಕ್ಕೆ 3 ಗೇಣಂತಿದ್ವಿ. ಹೀಗಾಗೋಯ್ತಲ್ಲ ನಮ್ ಜೀವನ. ನೀವಿಬ್ರು ಈ ಕೊಲೆನ ಮಾಡಿಲ್ಲ ಅಂದ್ರೆ ಈ ಕೊಲೆನ ನಾನು ಮಾಡಿಲ್ಲ ಕಣ್ರು. ನನ್ ನಂಬ್ರಪ್ಪ, ಪ್ರಮಾಣ ಮಾಡಿ ಹೇಳ್ತೀನ್ರು. ವಿಶ್ವ, ಏನು ಮಾಡೋದು? ಈ ಕೊಲೆನ ಯಾರು ಮಾಡಿರ್ಬೋದು? ನಮ್ ತರನೇ ಅವಳಿಗೆ ಬೇರೆ ಯಾರಾದ್ರೂ ಪರಿಚಯ ಇದ್ದು ಅವಳನ್ನ ಈ ಕೊಲೆ ಮಾಡಿದ್ದು ಯಾರಂತ ಗೊತ್ತಾಯ್ತು. ಹೇ, ಬಂದು ಹೋಗೋಣ. ಎಲ್ಲಿಗೋ? ಬಾರು. ಸರ್ 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 ಒಂದು ವಿಷಯ ಹೇಳೋದು ಮರ್ತಿದ್ವಿ ಸರ್. ಆ ಹುಡುಗಿ ಪರಿಚಯ ಆಗಿದ್ದು ನಾನು ಮದುವೆ ಆಗ್ತಿರೋ ಶಾಂತಿ ಕಡೆಯಿಂದ ಸರ್. ಶಾಂತಿಗೆ ಆ ಹುಡುಗಿ ತುಂಬಾ ಕ್ಲೋಸ್ ಫ್ರೆಂಡ್ ಸರ್. ಶಾಂತಿನೇ ನಮಗೆ ರಿಕ್ವೆಸ್ಟ್ ಮಾಡ್ಕೊಂಡು ಆ ಹುಡುಗಿ ಮದುವೆ ಆಗ್ತಿರೋ ಹುಡುಗ ಕೈ ಕೊಟ್ಟು ಬೇರೆ ಮದುವೆ ಆಗ್ತಾ ಇದ್ದಾನೆ, ಹೋಗಿ ಸಹಾಯ ಮಾಡಿ ಅಂತ ಹೇಳಿದ್ಲು. ಆ ವಿಷಯಕ್ಕೆ ಸರ್ ನಾವು ಅವಳ ಮನೆಗೆ ಹೋಗಿದ್ದು. ದೇವರಾಣದ ಸತ್ಯ ಸರ್. ಹೌದು ಸರ್. ಹೌದು ಸರ್. ಈ ವಿಷಯ ಮೊದಲೇ ಹೇಳಿದ್ರ ಕೊಲೆಗಾರನ ಒಳಗಾಕುದಿತ್ತಲ್ರಿ? ಅಲ್ಲ, ಅದು ಕೊಲೆ ಆಪಾದನೆ ನಮ್ಮೇಲೆ ಬಂದ್ಬಿಟ್ಟಿತ್ತಲ್ಲ, ಅದಕ್ಕೆ ಗಾಬರಿ ಬಿದ್ದು ಎಲ್ಲ ಮರ್ತ್ಬಿಟ್ಟಿದ್ವಿ. ಡೋಂಟ್ ವರಿ, ಅಟ್ಲೀಸ್ಟ್ ಈಗ ನೆನ್ಸ್ಕೊಂಡು ನಿಜ ಹೇಳಿದ್ರಲ್ಲ. ಇಲ್ಲಾಂದ್ರೆ ನನ್ ಕ್ಲೂವೇ ಸಿಗ್ತಾ ಇರ್ಲಿಲ್ಲ. ಎನಿವೆ, ಬಿ ಕೇರ್ಫುಲ್. ಓಕೆ ಸರ್. ಓಕೆ ಸರ್. ಓಕೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಬರ್ತೀವಿ ಸರ್.
ಚಾಲನೆ ಇಲ್ಲ. ಡ್ಯಾಮ್ ಇಟ್. ಹಲೋ, ಏರ್ಟೆಲ್ ಕಸ್ಟಮರ್ ಕೇರ್. ಹಾ, ನಾನು ACP ಹರಿಹರನ್ ಮಾತಾಡ್ತಾ ಇದ್ದೀನಿ. ಒಂದು ನಂಬರ್ ಕೊಡ್ತೀನಿ, ಆ ನಂಬರ್ ಡೀಟೇಲ್ಸು ಮತ್ತೆ ಕಾಲ್ ಡೀಟೇಲ್ಸು ನಂಗೆ ಬೇಕಾಗಿದೆ. ಆ ನಂಬರ್ ತಗೊಳ್ಳಿ, 9880832144. ಐ ರಿಪೀಟ್, 9880832144. ನನಗೆ ಆದಷ್ಟು ಬೇಗ ಈ ಇನ್ಫಾರ್ಮೇಶನ್ ಬೇಕು. ದಯವಿಟ್ಟು ಸ್ಟೇಷನ್ಗೆ ಕೊಟ್ಟು ಕಳಿಸಿ. ಹಾ, ಸೌತ್ ಝೋನ್. ಕರೆಕ್ಟ್. ಹಾ, ಓಕೆ, ಥ್ಯಾಂಕ್ ಯು. ನಮಸ್ತೆ ಸರ್, ಏರ್ಟೆಲ್ ಆಫೀಸಿಂದ ಈ ನಂಬರ್ ಬೇಕಂತ ಕೇಳಿದ್ರಿ. ಈ ಮನೆಗೆ ಯಾವ ತರ ಬಂದಿರೋ ನೆನಪಿದ್ಯಾ? ಸರ್, ಇಲ್ಲ ಸರ್, ಫಸ್ಟ್ ಟೈಮ್ ಬರ್ತಿರೋದು. ಈ ಹುಡುಗಿ? ಸರ್, ನನಗೆ ಗೊತ್ತಿಲ್ಲ ಸರ್, ನಾನು ನೋಡೇ ಇಲ್ಲ. ಓಕೆ, ಈಗ 9880832144 ಈ ನಂಬರು ಯಾರ್ದು? ಅದು ನಾನಂತೂ ಖಂಡಿತ ಯೂಸ್ ಮಾಡಿಲ್ಲ ಸರ್ ಈ ಸಿಮ್ ಕಾರ್ಡ್ನ. ನನ್ನ ಫ್ರೆಂಡಿಗೆ ಬೇಕಾಗಿತ್ತು, ಅದಕ್ಕೆ ತರಿಸ್ಕೊಟ್ಟೆ. ಫ್ರೆಂಡ್ಸ್, ಹುಡುಗನ ಹುಡುಗಿನ? ಅದು ಹುಡುಗ ಸರ್. ನಾನು ಆ ಫ್ರೆಂಡ್ ಯಾರು ಅಂತ ತಿಳ್ಕೊಬೋದಾ? ಶ್ಯೂರ್ ಸರ್, ಖಂಡಿತ ತಿಳ್ಕೊಬೋದು. ಓಕೆ. ಸರ್, ಕಲ್ಪ್ರಿಟ್ ಯಾರು ಅಂತ ಹೇಳಿಲ್ಲ. ಅಂದಾಗೆ ನಾವು ಯಾವ ಕೇಸಿಗೆ ಸಂಬಂಧಪಟ್ಟಾಗೆ ಇಲ್ಲಿಗೆ ಬಂದಿರೋದು? ಪೊಲೀಸ್ ಸೀಕ್ರೆಟ್ಸ್ ಮೈ ಡಿಯರ್. ಈ ತರ ವಿಷಯದಲ್ಲಿ ನಾವು ಒಂಚೂರು ಯಾಮಾರ್ಬಿಟ್ರೆ ಶತ್ರುಗಳ ಕಿವಿ ನೆಟ್ಟಗಾಗುತ್ತೆ. ಅವ್ರು ತಪ್ಪಿಸ್ಕೊಳ್ಳೋ ಚಾನ್ಸ್ ಜಾಸ್ತಿ ಇರುತ್ತೆ. ಎಸ್ ಸರ್, ಯು ಆರ್ ರೈಟ್. ಏನ್ ಸರ್, ಯಾರು ಕಾಣ್ತಾನೆ ಇಲ್ಲ? ಮೋಸ್ಟ್ಲಿ ತಮಗೆ ಯಾರಾದರೂ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ ಸರ್. ಇನ್ಫಾರ್ಮೇಶನ್ ರಾಂಗ್ ಆಗಿರ್ಬೋದು, ಬಟ್ ಐ ಆಮ್ ಅ ರೈಟ್ ಪರ್ಸನ್ ಇನ್ ಅ ರೈಟ್ ಪ್ಲೇಸ್. ಯಾರು ಅಂತ ತಿಳ್ಕೊಬೇಕಾ? ಕಲ್ಪ್ರಿಟ್, ಕ್ರಿಮಿನಲ್, ಕಿಲ್ಲರ್ ಯಾರು ಗೊತ್ತಾ ಮಿಸ್ಟರ್ ಅಶೋಕ್? ವೈಶಾಲಿನ ನೀನೇ ಕೊಲೆ ಮಾಡಿರೋದು ಅಂತ ಚೆನ್ನಾಗಿ ಗೊತ್ತು. ನೋ ಮೋರ್ ಗೇಮ್ಸ್ ಮಿಸ್ಟರ್ ಅಶೋಕ್. ನಿಜ ಹೇಳು, ನಿನಗೂ ಆ ಹುಡುಗಿಗೂ ಏನ್ ಸಂಬಂಧ ಅಂತ? ಆ ಹುಡುಗಿನ ಯಾಕೆ ಕೊಲೆ ಮಾಡಿದೆ? ಆ ಹುಡುಗರ ತಲೆ ಮೇಲೆ ಕಟ್ಟೆ? ಹೇಳು, ನಿಜ ಹೇಳು. ರೀ, ಯಾವಾಗ ನನ್ ಮದ್ವೆ? ಹೇಗೆಲೇ, ನಿನ್ನಂತೋಳ್ ಮದುವೆ ಆಗಿ ನಾನ್ಯಾಕೆ ನನ್ನ ಜೀವನ ಹಾಳು ಮಾಡ್ಕೊಳ್ಳಿ? ತಮಾಷೆ ಮಾಡ್ಬೇಡ್ರಿ. ಏಯ್, ತಮಾಷೆ ಏನು? ನಾನು ಹೇಳ್ತಿರೋದೇ ಸೀರಿಯಸ್ ಆಗಿ. ಸುಮ್ನೆ ನನಗೆ ತೊಂದರೆ ಕೊಡ್ಬೇಡ. ನೋಡು, ನನಗ್ ನಿನ್ ಸಾವಾಸ ಸಾಕಾಯ್ತು. ಯಾರನ್ನಾದ್ರೂ ಮದುವೆ ಆಗಿ ಸುಖವಾಗಿರು. ಇನ್ಮೇಲೆ ನಾನು ನಿನ್ ತಂಟೆಗೆ ಬರಲ್ಲ. ಅಯ್ಯೋ ಮೋಸ್ಗಾರ, ನನ್ನ ಲವ್ ಮಾಡಿ ಮದ್ವೆ ಆಗ್ತೀನಿ ಅಂತ ಹೇಳಿ ಈಗ ಮೋಸ ಮಾಡ್ತೀಯ. ನೀನ್ ಬದುಕಿರ್ಬಾರ್ದು. ನಿನ್ನ ಕೊಂದು ನಾನ್ ಜೈಲ್ಗೆ ಹೋದ್ರೂ ಪರವಾಗಿಲ್ಲ. ನೀನು ನನ್ ಗತಿ ಕಾಣಿಸ್ತೀನಿ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ನೋಡು,
ಸುಮ್ಮನೆ ನಿನ್ ಜೀವನನ ಹಾಳು ಮಾಡ್ಕೋಬೇಡ. ಇಷ್ಟಕ್ಕೂ ನಾನಿನ್ ಲವ್ ಮಾಡ್ತಿದ್ದೀನಿ ಅನ್ನೋದಕ್ಕೆ ಏನೇ ಪ್ರೂಫ್? ಇದೆ ಕಣೋ, ಇದೆ. ನೀ ನನಗ್ ಬರ್ದಿರೋ ಲವ್ ಲೆಟರ್ಸ್, ಫೋಟೋಸ್, ವಿಡಿಯೋಸ್ ಎಲ್ಲ ಈ ಮೊಬೈಲ್ ಅಲ್ಲಿ ಇದೆ. ಇದನ್ನ ನಿಮ್ ಡಿಪಾರ್ಟ್ಮೆಂಟ್ ತೋರಿಸಿ ನಿನ್ಗೊಂದ್ ಗತಿ ಕಾಣಿಸ್ತೀನಿ. ನನಗೆ ಬ್ಲಾಕ್ ಮೇಲ್ ಇಟ್ಕೊಂಡಿದ್ಯಾ? ಇವತ್ತು ನಿನ್ನ ಸಾಯಿಸ್ಬಿಡ್ತೀನಿ. Like this. Like this. ಚಿತ್ತಕತ್ತ ಚೋರ ನೀನೇ ಮುತ್ತನಿತ್ತ ಧೀರ ನೀನೇ ಚಂದಿರ ನಿನ್ನಂದ ಕದ್ದು ನೋಡಲು ರಂಗಿಲ್ಲ ನಾನಿನ್ನ ಮುದ್ದು ಮಾಡುವೆ. ಹುಬ್ಬಳ್ಳಿ ನೀನಾದೆ ನನ್ನಿ ತೋಟಕ್ಕೆ, ಹುಬ್ಬಳ್ಳಿ ಹುಡುಗಿ ಬಾ ನನ್ನ ಆಟಕ್ಕೆ. ಬೇಲೂರು ಸುಂದರಿ, ಭೂಲೋಕ ಕಿನ್ನರಿ, ಮಲೆನಾಡ ಮೈಸೂರಿ, ನಾನಿನ್ನ ಪೂಜಾರಿ. ಯಾರಮ್ಮ ನೀನು? ರಿಯಾ ಶ್ರೇಯಾ ರಿಯಾ ರಿಯಾ. ಸಂಜೆ ಏಕಾಂತ ಇನ್ನೂ ಸಾಕಂತ ನೊಂದು ನಾ ಕಾಯಲು ಬಂದೆ ಅಂದೆ ಮುಂದೆ ಬಂದೆ. ಬಿಟ್ಟು ಚಿಂತೆ ಇಟ್ಟು ನನ್ನುತ್ತೆ ನಿನ್ನಲ್ಲಿನ ಸೇರಲು. ಹೇಳುವಂತರ ಹೇಳುವ ಕಾತುರ, ಯಾಕೋ ಒಂಥರ ಬಾರನ್ನ ಹತ್ತಿರ ಈಗ ಹೇಳುವೆ. ಹೇಳು ಬೇಗ ಕೇಳು ಮಗ. ಚಿತ್ತಕದ್ದ ಚೋರಿ ನಾನೇ 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 ಮುತ್ತ ನಿತ್ತ ಪೋರಿ. ನಾನಾ 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 Like this. ನೀನು ಬೋಲ್ಡಾದೆ ನಾನೇ ಔಟಾದೆ ನಿನ್ನ ಈ ಸ್ಪಿನ್ನಿಗೆ. ಎಂಥ ಆಶ್ಚರ್ಯ ನಿನ್ನ ಸೌಂದರ್ಯ ಹಬ್ಬ ಈ ಕಣ್ಣಿಗೆ. ಸಾಗಿ ಚಂಚಲ ಬೇಗಿಲ ಬೆಂಬಲ ಈ ಹಣ್ಣು ಹಂಪಲ ನಾನಿಲ್ಲೇ ಹಂಚಲ. ಎಷ್ಟು ಚೆನ್ನ ನಿನ್ನ ಕಣ್ಣ ಬಣ್ಣ ಚಿನ್ನ. ಚಿತ್ತಕತ್ತ ಚೋರ ನಾನೇ 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 ಹೇ ನಾನೇ 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 ಮುತ್ತನಿದ್ದ ಧೀರ ನಾನೇ 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 ಹೇ ನಾನೇ ನಾನೇ ನಾನೇ. ಚಂದಿರ ನಿನ್ನಂದ ಕದ್ದು ನೋಡಲು ರಂಗಿಲ್ಲ ನಿನ್ನ ಮುದ್ದು ಮಾಡುವೆ. ಹುಬ್ಬಳ್ಳಿ ನೀನಾದೆ ನನ್ನಿ ತೋಟಕ್ಕೆ, ಹುಬ್ಬಳ್ಳಿ
ಹುಬ್ಬಳ್ಳಿ ಹುಡುಗಿ ಬಾ ನನ್ನ ಆಟಕ್ಕೆ ಬೇಲೂರು ಸುಂದರಿ ಭೂಲೋಕ ಕಿನ್ನರಿ ಮಲೆನಾಡ ಮೈಸೂರು ನಾನಿನ್ನ ಪೂಜಾರಿ ಯಾರಮ್ಮ ನೀನು ಪ್ರಿಯಾ ಶ್ರೇಯಾ ಹಾದಿಯಾ ಹಾರಿಯಾ ನನ್ನ ಫೋಟೋ ಎಲ್ಲ ಡಿಲೀಟ್ ಮಾಡಿದೆ. ಐ ಆಮ್ ಸೇಫ್. ಕಾಕಿ ಹಾಕೊಂಡು ಕಾವಲ್ ಕಾಯೋ ಪೊಲೀಸರಲ್ಲಿ ನಿನ್ನಂತ ಕಂತ್ರಿ ನಾಯಿಗಳು ಇರ್ತಾರೆ ಅನ್ನೋ ನನ್ನ ಅನುಮಾನ ಇವತ್ತು ಸತ್ಯ ಆಯ್ತು. ಇನ್ನು ಈ ಕೇಸಿನ ಹೊರಗೆ ಬರಕ್ ಸಾಧ್ಯ ಇಲ್ಲ. ನಾನು ಹಾಕಿರೋ ಈ ಬೀಗ ನಿನ್ ಲೈಫಲ್ಲಿ ಶಾಶ್ವತವಾಗಿ ಉಳಿಸುತ್ತೆ, ಖಂಡಿತವಾಗ್ಲು. पद्मार्कं गजाननमहर्निशम् अनेकदन्तं भक्तानाम् एकदन्तमुपास्महे सर्वमङ्गलमाङ्गल्ये शिवे सर्वार्थसाधके शरण्ये त्र्यम्बके देवी नारायणी नमोस्तुते माङ्गल्यधारणमुहूर्तो शुभमुहूर्तोऽस्तु माङ्गल्यं तन्तुनानेन मम जीवनहेतुनां ಮದುವೆ ಮಾಡ್ಬಿಟ್ಟೆ. ಅಂತೂ 3 ಜನರ ಮದುವೆ ಬಹಳ ಅದ್ದೂರಿಯಾಗಿ ನನ್ನ ಕಮಿಷನ್ ಒಂದ್ ಬಿಟ್ಟು ಅದ್ದೂರಿಯಾಗಾಯ್ತು ಅಲ್ವಾ ಕಬಡ್ಡಿ ಪತಿಗಳೇ? ಅದೇ ನನ್ನ ಪಾಲಿಸಿ ಅಲ್ವೇ?